ಈ ಕಡೆ ಬಂದರೆ ನಿಮಗೆ ಇಲ್ಲೂ ಒಂದು ಇದು ಕೊಟ್ಟಿದ್ದೀನಿ, ಫ್ರಿಡ್ಜ್ ಇದು ಇನ್ಬಿಲ್ಟ್ ಫ್ರಿಡ್ಜ್ ಇದು. ಇದ್ರ ಒಳಗಡೆ ಫ್ರಿಡ್ಜ್ ಹಾಕಿದ್ದೀರಾ? ಹೌದು. ಇದು ಹೆಂಗೆ ಮಾಡ್ತೀರಾ ಸರ್ ನೀವು? ಕನ್ಸೀಲ್ ಮಾಡಿ ಇನ್ಬಿಲ್ಟ್ ಫ್ರಿಡ್ಜ್ಗೋಸ್ಕರನೇ ಸಪ್ರೇಟ್ ಫ್ರಿಡ್ಜಸ್ ಬರುತ್ತೆ ನಿಮಗೆ. ಅದು ಮೆಂಟ್ ಫಾರ್ ಓನ್ಲಿ ಫಾರ್ ಇನ್ಬಿಲ್ಟ್, ಸ್ಟ್ಯಾಂಡ್ ಅಲೋನ್ ಇಡೋಕ್ಕಾಗಲ್ಲ ನಿಮಗೆ. ಫ್ರಿಡ್ಜ್ ಡೈಮೆನ್ಷನ್ ಯಾವ್ದು ಫೈನಲೈಸ್ ಮಾಡ್ತೀವಿ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಸ್ಟ್ರಕ್ಚರ್ ಮಾಡ್ಕೊಂತೀವಿ. ಸ್ಟ್ರಕ್ಚರ್ ಮಾಡ್ಕೊಂಡು ನೀವು ಆಚೆಯಿಂದ ನೋಡಿದಾಗ ಫ್ರಿಡ್ಜ್ ಥರ ಕಾಣಿಸಲ್ಲ, ಅದೊಂಥರ ಡೋರ್ ಥರ ಕಾಣಿಸುತ್ತೆ ನಿಮಗೆ. ಸೊ ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು. ಇನ್ಬಿಲ್ಟ್ ಮಾಡಿಬಿಟ್ಟು. ಹೌದು, ಇಲ್ಲೂ ಒಂದು ಫ್ರಿಡ್ಜ್ ಇರುತ್ತೆ ನಿಮಗೆ. ಫ್ರೀಸರ್ ಇದು? ಹೌದು, ಇದು ಫ್ರೀಸರ್ ಕೆಳಗಡೆ. ಈ ಕಡೆ ಫ್ರೀಸರು, ಆ ಕಡೆ ಫ್ರಿಡ್ಜ್. ಇದು ಫುಲ್ ಹೈಟ್ ಫ್ರಿಡ್ಜ್, ಅದು ಹಾಫ್ ಬರುತ್ತೆ ನಿಮಗೆ. ನಾನು ನೋಡಿದ್ದು ಸ್ವಿಚಸ್. ಹೌದು ಸರ್, ಕಂಪ್ಲೀಟ್ ಆಟೋಮೇಷನ್ ಇದು ಕಂಪ್ಲೀಟ್ ಹೋಮ್ ಆಟೋಮೇಷನ್ ಆಗಿದೆ ಇದು. ನೋಡಿ, ಇದು ಟಚ್ ಅಲ್ಲಿ ಲೈಟ್ ಹೋಗುತ್ತೆ, ಲೈಟ್ ಬರುತ್ತೆ. ಟಚ್ ಅಲ್ಲಿ ನಿಮಗೆ ಕರ್ಟನ್ಸ್ ಕ್ಲೋಸ್ ಅಂಡ್ ಓಪನ್ ಎವ್ರಿಥಿಂಗ್ ಎಲ್ಲದನ್ನು ಸರ್. ಗೀಸರ್, ಫ್ಯಾನ್ಸು, AC, ಕರ್ಟನ್ನು, ಲೈಟ್, ಎವ್ರಿಥಿಂಗ್ ಇಸ್ ಆಟೋಮೇಟೆಡ್ ಆಗಿಬಿಟ್ಟಿದೆ ಸರ್. ಹೊರಗಡೆ ನೋಡಿದ್ರೆ ಆಲ್ಮೋಸ್ಟ್ 60-40 ತರ ಕಾಣಿಸುತ್ತೆ ಇದು. 60-40 ಅಲ್ಲ, ಇದು ಕಮ್ಮಿ ಮೆಜರ್ಮೆಂಟ್. ಬಟ್ ಇಂಟೀರಿಯರ್ಸ್ ನಾವು ಸ್ವಲ್ಪ ಡಿಸೈನ್ ಮಾಡಿದಾಗ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಇದನ್ನ. ಇಟ್ ಶುಡಂಟ್ ಲುಕ್ ಲೈಕ್ ಸ್ಮಾಲ್ ಸೈಟ್, ಎಲಿಗೆಂಟ್ ಆಗಿ ಕಾಣಿಸ್ಬೇಕು, ಪ್ರೀಮಿಯಂ ಆಗಿ ಕಾಣಿಸ್ಬೇಕು ಅಂತ ಸ್ವಲ್ಪ ಓಪನ್ ಸ್ಪೇಸ್, ಫ್ಲೋರ್ ಟು ಹೈಟ್, ಮತ್ತೆ ಗ್ಲಾಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಇದು ಯಾವ ತರ ಫ್ಯಾನ್ ಸರ್? ಇದು ಫಸ್ಟ್ ಟೈಮ್ ನೋಡ್ತಾರೆ. ಎಲ್ಲ ನೀವೇ ತಂದಿರೋದ? ಹೌದು ಹೌದು ಹೌದು. ವೆರಿ ನೈಸ್. ನಾರ್ಮಲ್ ಸೀಲಿಂಗ್ ಫ್ಯಾನ್ ಅಲ್ದಿರೋ ಒಂದು ಚಿಕ್ಕದಾಗಿ ಯುನೀಕ್ ಆಗಿರಬೇಕು, ಯೂನಿಕ್ ಆಗಿರಲಿ ಅಂತ ಮಾಡಿ. ಲೈಟ್ಸು ಅಷ್ಟೇ ನೋಡಿ ಸರ್, ಲೈಟ್ಸು ಅಷ್ಟೇ ನಾರ್ಮಲ್ ಬಲ್ಬ್ ಥರ ಇರುತ್ತೆ ಅದು. ಅದಕ್ಕೊಂಥರ ಸಪ್ರೇಟ್ ಆಗಿ ಅಕ್ರಿಲಿಕ್ ಕಟ್ ಮಾಡಿ ಅದನ್ನ ಹಾಕಿ ಇದನ್ನ. ಓಕೆ, ಏನೇನಿದೆ ಇಲ್ಲಿ ಸರ್? ಇಲ್ಲಿ ನಿಮಗೆ ಸ್ನೂಕರ್ ಟೇಬಲ್ ಬರುತ್ತೆ, ಒಂದು ಮಸಾಜ್ ಚೇರ್ ಇದೆ ನಿಮ್ಗೆ ಇಲ್ಲಿ. ಓಕೆ, ಸೊ ಆರಾಮಾಗಿ ಅವರು ನೋಡ್ಕೊಂಡು ಇದು ಮಾಡಿ. ಒಂದು ಹೋಮ್ ಥಿಯೇಟರ್ ಕೂಡ ಸೆಟಪ್ ಮಾಡ್ಕೊಟ್ಟಿದೀವಿ ಅವ್ರಿಗೆ. ಸೂಪರ್. ಸಪ್ರೇಟ್ ಆಗಿ ಹೋಮ್ ಥಿಯೇಟರ್ ಬೇಡ ಅಂತ. ಇದು ಜಕೂಸಿ ಸರ್, ಆಕ್ಚುಲಿ ಇದು ಜಕೂಸಿ ಅಲ್ಲ ಸರ್? ಜಕೂಸಿ ಇದು. ನೋಡಿ ವೀಕ್ಷಕರೇ, ಇದಿಷ್ಟು ಓಪನ್ ಮಾಡಿ ಸರ್, ಓಪನ್ ಮಾಡಿ. ವಾವ್, ಕ್ರೇಜಿ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಏನು ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ, ಈ ಮನೆ ಇಂಟೀರಿಯರ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಅಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ಈ ಮನೆ ನೋಡ್ತಾ ಇದ್ರೆ ಏನು ಗುರು 60-40 ಇರ್ಬೋದು ಅಂತ ನೀವು ಅನ್ಕೋಬೋದು. ಇದು 60-40 ಅಲ್ಲ, ಈವನ್ 30-40 ಅಲ್ಲ, 30-40ಕ್ಕಿಂತ ಚಿಕ್ಕ ಮನೆ ವೀಕ್ಷಕರೇ. ಆದರೂ ಕೂಡ ಗ್ರ್ಯಾಂಡ್ ಆಗಿರುವಂಥ ಒಂದು ಇಂಟೀರಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಮನೆ ತೋರಿಸ್ತೀನಿ. ಆಲ್ರೆಡಿ ಹೈಲೈಟಲ್ಲೆಲ್ಲ ನೋಡ್ತೀರಾ, ತುಂಬ ಕ್ರೇಜಿ ಆಗಿದೆ. ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಇದು ಆ್ಯಕ್ಚುಲಿ ಇಲ್ಲಿನ ಎಂಟ್ರೆನ್ಸು, ಸೈಡಿಂದ ಬರ್ಬೋದು. ಹಾಗೆ ಕೆಳಗಡೆ ಇರೋವಂಥದ್ದು ಫೈರ್ ಏರಿಯಾ. ಹೌದು, ಇದು ಫೈರ್ ಏರಿಯಾ, ವಿಸಿಟರ್ ಏರಿಯಾ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇದು ಓನ್ಲಿ ವಿಸಿಟರ್ ಏರಿಯಾ. ವಿಸಿಟರ್ ಏರಿಯಾ ಅಂದರೆ ಫೈರ್ ಏರಿಯಾ ಅಂತಲೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಯಾರಾದರೂ ಬಂದಿರ್ತಾರೆ, ಗೆಸ್ಟ್ ಬಂದಿರ್ತಾರೆ, ಜಸ್ಟ್ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದಕ್ಕೆ ಒಂದು ಟೆಂಪ್ರರಿ ಸೆಕ್ಷನ್ಸ್ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಮೇನ್ ಲಿವಿಂಗ್ ಮೇಲ್ಗಡೆ ಇದೆ, ಕರ್ಕೊಂಡು ಹೋಗ್ತೀನಿ. ವೀಕ್ಷಕರೇ, ಇಲ್ಲೇ ಇರುವಂಥದ್ದು ಲಿವಿಂಗ್ಸ್. ಆ್ಯಂಡ್ ಕಾನ್ಸೆಪ್ಟ್ ಸ್ಟುಡಿಯೋ ಕಡೆಯಿಂದ ನಮ್ಮ ಅಂಜನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ 2-3 ವರ್ಷ ಬಿಟ್ಟು ಬರ್ತಾ ಇದ್ದೀನಿ. ಸೊ ಇವರು ಒನ್ ಹಿಟ್ ವಂಡರ್ ಅನ್ನೋ ಥರ, ಓಕೆನಾ? ಸೊ ನಮ್ಮ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ರು, ಕ್ರೇಜಿ ರೀಚ್ ಸಿಕ್ತು. ಆನಂತರ ಮಾಯನೇ ಆಗ್ಬಿಟ್ಟಿದ್ರು. ಸರ್, ಯಾಕೆ ಡಿಲೇ? ತುಂಬ ಮಾತಾಡೋದಿದೆ ನಿಮ್ಮ ಜೊತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ. ಶೋರ್ ಸರ್. ಆನ್ಸರ್ ಕೊಡಲಿಲ್ಲ ನೀವು, ಯಾಕೆ ಲೇಟ್ ಮಾಡಿದ್ರಿ, ಡಿಲೇ ಮಾಡಿದ್ರಿ? ಸರ್, ಕಾರಣಾಂತರಗಳಿಂದ ಆಯಿತು. ಬಟ್ ಇದ್ರ ಮಧ್ಯೆ ಏನಾಯ್ತು ಅಂದ್ರೆ, ಬೇರೆ ಕಂಪನಿ ಜೊತೆ ಟೈ ಅಪ್ ಆಗೋದಾದ್ರೂ ಆಗಲಿ, ಬಿಲ್ಡರ್ಸ್ ಜೊತೆ ಸ್ವಲ್ಪ ಆ ಕಡೆ ವಿಲ್ಲಾ ಬಿಸಿ ಆಗ್ಬಿಟ್ರಿ. ವಿಲ್ಲಾ ಪ್ರಾಜೆಕ್ಟ್ ಸ್ವಲ್ಪ ಸರ್, ಜಾಸ್ತಿ ಏನಿಲ್ಲ, ಅದಕ್ಕೋಸ್ಕರ ಆಯಿತು. ಬಟ್ ಇದೊಂದು ಒಳ್ಳೆ ಪ್ರೀಮಿಯಂ ಪ್ರಾಜೆಕ್ಟ್. ಅದಕ್ಕೋಸ್ಕರ ಇದು ನಮ್ಮ ಕನ್ನಡಕೋರ ಪ್ರೇಕ್ಷಕರಿಗೆ ತೋರಿಸ್ಲೇಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬಾ ಇತ್ತು. ಅದಕ್ಕೋಸ್ಕರ ನಿಮ್ಮನ್ನ ಫಸ್ಟ್ ಕಾಲ್ ಮಾಡಿ ಇದನ್ನ ತೋರಿಸೋಣ ಸರ್. ಸೂಪರ್ ಸರ್, ಸೂಪರ್. ಆ್ಯಕ್ಚುಲಿ ಏನಂತಂದ್ರೆ, ಲಿವಿಂಗ್ ಅಂದರೆ ಹೇಗಿರಬೇಕು, ಒಂದು ಬೆಡ್ರೂಮ್ ಅಂದರೆ ಹೇಗಿರಬೇಕು,
ವಾಕಿನ್ ವಾರ್ಡ್ರೋಬ್ ಅಂದರೆ ಏನು ಪ್ರತಿಯೊಂದು ಕೂಡ ಈ ಮನೆಯಲ್ಲಿ ನೋಡ್ಬೇಕು ನೀವು. ಟೆರಸನ್ನು ಹೇಗೆ ಯುಟಿಲೈಸ್ ಮಾಡ್ಬೋದು, ಪ್ರತಿಯೊಂದು ಎವ್ರಿಥಿಂಗ್ ಅಮೇಝಿಂಗ್ ಆಗಿದೆ. ಆಲ್ರೆಡಿ ಹೈಲೈಟಲ್ಲಿ ಆ್ಯಂಡ್ ಬ್ಯೂರೋಲಲ್ಲಿ ಎಲ್ಲ ನೋಡಿರ್ತೀರಾ. ಸರ್ ಈ ಮನೆ ಇರೋದು ಎಲ್ಲಿ ಸರ್ ಇದು ಎಕ್ಸಾಕ್ಟ್? ಇದು ಸಹಕಾರ ನಗರ್ ಅಂತ, ಸಹಕಾರ ನಗರ, ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಸಹಕಾರ ನಗರ ಅಂತ ಬರುತ್ತೆ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಅಶ್ರಿದ್ ಅಂತ, ಓಕೆ ಓಕೆ, ಮೊಹಮ್ಮದ್ ಅಶ್ರಿದ್ ಅಂತ ಅವ್ರ ಹೆಸರು. ಇದು ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಸರ್ ಇದು ಆಕ್ಚುಲಿ 3 BHK ಹೌಸ್, ನೋಡೋದಕ್ಕೆ ಮಾತ್ರ ಕೇಳೋದಕ್ಕೆ ಮಾತ್ರ 3 BHK ಹೌಸ್, ಬಟ್ ಸ್ವಲ್ಪ ತುಂಬಾನೇ ಮಾಡಿದೀವಿ. ಸೊ ಅದಕ್ಕೋಸ್ಕರ ನಮಗೆ 3.5 months ಟೈಮ್ ತಗೊಂತಿದ್ವಿ. 3.5 ತಿಂಗಳಾಯ್ತು. ತಿಂಗಳಾಯ್ತು. ಓಕೆ. ಅಂದ್ರೆ ಇದ್ರಲ್ಲಿ ಏನಾಯ್ತಾರೆ ಎಲ್ಲ ಪಿನ್ ಟು ಪಿನ್ ನಾವೇ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಮಾತ್ರ ಅವ್ರು ಮಾಡಿಕೊಟ್ರು, ಫ್ರಮ್ ಪೇಂಟಿಂಗ್ ಇಂದ ಹಿಡಿದು ಫ್ರಮ್ ಸ್ಕ್ರಾಚ್ ಅಲ್ಲಿಂದನೂ ಎಲ್ಲ ಕಂಪ್ಲೀಟ್ ನಾವೇ ಮಾಡ್ಕೊಡೋದಕ್ಕೋಸ್ಕರ ಒಂದು 3.5 months ವರೆಗೂ ಟೈಮ್ ಆಯ್ತು. 3.5 months ಆಯ್ತು. ಹೌದು. ಇದ್ರ ಬಜೆಟ್ ತಿಳ್ಕೊಬೋದು ಸರ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು? ಸರ್ ಬಜೆಟ್ ಒಂದು 28 to 30 ವರೆಗೂ ಆಗಿದೆ ಸರ್. 28-30. ದಿಸ್ ಇಸ್ ಒನ್ ಆಫ್ ದ ಗ್ರ್ಯಾಂಡ್ ಅಂತ ಹೇಳ್ಬೋದಲ್ವಾ ಸರ್? ಯೂನಿಕ್ ಆಗಿ ಬಂದಿದೆ ಆ್ಯಂಡ್ ಇದು ಜಸ್ಟಿಫೈ ಮಾಡುತ್ತೆ. 28-30 ಲಕ್ಷ ಖರ್ಚು ಮಾಡಿದ್ರು ಕೂಡ ಊಗುರು ಮಾಡಿದ್ದಾರೆ, ಒಂದು ಫೀಲ್ ಇಲ್ಲಿ ಕೊಡುತ್ತೆ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಸ್ಟುಡಿಯೋದ್ರು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಲಿವಿಂಗ್ ಇಂದ ಸ್ಟಾರ್ಟ್ ಮಾಡೋಣ, ಫೈರ್ ಇಂದ ಸ್ಟಾರ್ಟ್ ಮಾಡೋಣ. ಫೈರ್ಗೆ ಒಂದು ಸೆಪರೇಟ್ ಸೆಕ್ಷನ್ ಮಾಡಿಟ್ಬಿಟ್ಟಿದ್ದೀರ ನೀವು. ಕೆಳಗಡೆ ಇನ್ಫಾರ್ಮಲ್ ಲಿವಿಂಗ್ ಅಂತ ಸಪರೇಟ್ ಆಗಿ ಮಾಡಿದ್ವಿ. ಸರ್ ಆಕ್ಚುಲಿ ಬಿಸ್ನೆಸ್, ಸೊ ಅವ್ರಿಗೆ ತುಂಬಾ ಕ್ಲೈಂಟ್ಸ್ ಬರೋದು ಹೋಗೋದೆಲ್ಲ ಇದ್ದೇ ಇರುತ್ತೆ. ಡೈರೆಕ್ಟ್ ಆಗಿ ಲಿವಿಂಗ್ ಅಲ್ಲಿ ಕರ್ಸ್ಕೊಂಡು ಅವ್ರ ಪ್ರೈವಸಿನ ಇದು ಮಾಡೋದಕ್ಕಿಂತ ಕೆಳಗಡೆ ಇನ್ಫಾರ್ಮಲ್ ಲಿವಿಂಗ್ ಅಂತ ಮಾಡಿ, ಇವಾಗ ನಾವು ನಿಂತಿರೋ ಜಾಗ ಬಂದು ಫಾರ್ಮಲ್, ಅವ್ರ ಫ್ಯಾಮಿಲಿಗೋಸ್ಕರ ಮಾಡಿರೋದು. ಓಕೆ ಓಕೆ. ಸೊ ಆ ಥರ ಡಿವೈಡ್ ಮಾಡಿದ್ದೀರಾ. ಓಕೆ, ಸೊ ಕೆಳಗಡೆ ಹೋಗ್ಬಿಡೋಣ, ಎಂಡಿಂಗ್ ಮೇಲೆ ಕೊಟ್ಬಿಡೋಣ. ಓಕೆ, ಸೊ ವೀಕ್ಷಕರೇ ಒಂದು ಒಳ್ಳೆ ಮನೆ ಇರುತ್ತೆ, ದಯವಿಟ್ಟು ಟೈಮ್ ಕೊಡಿ. ನಿಮ್ದು ಒಂಚೂರು ಟೈಮ್ ಕೊಟ್ಟು ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಕಂಪ್ಲೀಟ್ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಈ ಮನೆ ರೀಲ್ಸ್ಗಳು ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಟೈಮ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲೂ ಕೂಡ ನೋಡ್ಬೋದು. ಫಾಲೋ ಮಾಡೋದನ್ನ ಮರಿಬೇಡಿ. ಸರ್ ಹೋಗೋಣ ಹಾಗಾದ್ರೆ, ಬನ್ನಿ ವೀಕ್ಷಕರೇ. ಸರ್ ಮೊದಲದಾಗಿ ನೀವು ಹೇಳಿದ್ರಿ ಒಂದು ಇನ್ಫಾರ್ಮಲ್ ಲಿವಿಂಗ್ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ ಅಂತ. ಅದು ಆ್ಯಕ್ಚುಲಿ ತುಂಬ ಜನರಿಗೆ ಗೊತ್ತೇ ಇಲ್ಲ. ಓಕೆ, ಸ್ವಲ್ಪ ಇದು ಮಾಡಿಕೊಡಿ ಸರ್, ನಮಗೆ ಪರಿಚಯ ಮಾಡಿಕೊಡಿ ಯಾವ ಥರ ಏನದು ಅಂತ ಹೇಳ್ಬಿಟ್ಟು. ಸರ್ ಈಗಿರೋ ಜಾಗ ಬಂದು ನಾವು ಇದು ಇನ್ಫಾರ್ಮಲ್ ಲಿವಿಂಗ್ ಅಂತ. ಇದು ನಾರ್ಮಲಿ ಸ್ವಲ್ಪ ಬಿಸ್ನೆಸ್ ಕ್ಲೈಂಟ್ಸ್ ಅವ್ರಿಗೆಲ್ಲ ಬಂದು ಪ್ರೈವಸಿ ಮ್ಯಾಟರ್ ಆಗುತ್ತೆ ಜಾಸ್ತಿ. ಅವ್ರಿಗೋಸ್ಕರ ಫಾರ್ಮಲ್ ಇನ್ಫಾರ್ಮಲ್ ಅಂತ ಸಪ್ರೇಟ್ ಆಗಿ ಮಾಡ್ಕೊಡ್ತೀವಿ. ಕ್ಲೈಂಟ್ಸ್ ಅಥವಾ ಯಾರಾದರೂ ಬಂದರೆ ಅವ್ರ ರಿಲೇಟೆಡ್ ಇಲ್ಲೇ ಮಾತಾಡಿಸ್ಕೊಂಡು ಅವ್ರನ್ನ ಇಲ್ಲೇ ಮುಗಿಸ್ಕೊಂಡು ಕಳಿಸ್ಬೋದು. ಸರ್ ಒಂದು ಕೌಚ್ ಇರುತ್ತೆ. ಹೌದು, ಒಂದು ಕೌಚ್ ಇರುತ್ತೆ. ಇಲ್ಲೊಂದು ಅವ್ರಿಗೆ ಒಂದು ಟಿವಿ ಸೆಟಪ್ ತರ ಮಾಡಿದೀವಿ. ಒಂದು ಟಿವಿ ಯೂನಿಟ್ ಇರುತ್ತೆ. ಇದೆಲ್ಲ ರಾಫ್ಟರ್ ಪ್ಯಾನಲ್ಸ್ ಮಾಡಿದೀವಿ ಇದಕ್ಕೆ. ಫ್ಲೂಟೆಡ್ ಪ್ಯಾನಲ್ಸ್ ಅಲ್ವಾ ಸರ್ ಇದು? ರಾಫ್ಟರ್ಸ್ ಮತ್ತೆ ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಕರಿತೀವಿ ಇದನ್ನ. ಓಕೆ, ಈ ಕಡೆ ವಿತ್ ಕಲರ್, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೊಟ್ಟು ಇದು ಮಾಡಿದ್ದೀವಿ. ಕೊಟ್ಟಿರೋದು. ಸೊ ಇದಕ್ಕೂ AC, ಡಕ್ಟಿಂಗ್ AC ಅದೆಲ್ಲ ಮಾಡ್ಕೊಟ್ಟಿದ್ದೀವಿ ಇದಕ್ಕೆ. ನೋಡಿ ವೀಕ್ಷಕರು, ಒಂದು ಕೌಚ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಫರ್ನಿಚರ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಸೆಕ್ಷನ್ಸ್ ಇರುತ್ತೆ. ಇವೆಲ್ಲ ನೀವೇ ಮಾಡಿರೋದಾ? ಅಕ್ವೇರಿಯಮ್ಸ್, ಎವ್ರಿಥಿಂಗ್, ಪ್ಲಾಂಟಿಂಗು. ಹೌದು. ಲಿಫ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ. ಲಿಫ್ಟ್ ಅಲ್ಲಿ ವುಡನ್ ಇಂಟಿಗ್ರೇಷನ್ ಮಾಡಿ. ಹೌದು ಸರ್, ಇದೆಲ್ಲ ಬಂದು ನಿಮಗೆ ವಿನಿಯರ್ ಪ್ಯಾನಲ್ಸ್ ಹಾಕಿದೀವಿ. ವಿನಿಯರ್ ಪ್ಯಾನಲ್ ವಿತ್ ರಾಫ್ಟರ್ಸ್. ಓಕೆ, ವಿತ್ ಪಾಲಿಶಿಂಗ್ ಎಲ್ಲ ಆಗಿರುತ್ತೆ ಇದಕ್ಕೆ. ಮತ್ತೆ ಸೈಡ್ಸ್ ಎಲ್ಲ ನೋಡ್ತಾರೆ ನೀವು, ಫ್ಲೂಟೆಡ್ ಗ್ಲಾಸ್ ಅದು. ಓಕೆ ಓಕೆ. ಇದರಲ್ಲಿ 3-4 ಕಲರ್ಸು ಬರುತ್ತೆ ನಿಮಗೆ. ಬ್ರಾನ್ಸ್ ಬರುತ್ತೆ, ಗೋಲ್ಡ್ ಟಿಂಟೆಡ್ ಬರುತ್ತೆ, ಗ್ರೇ ಟಿಂಟೆಡ್ ಬರುತ್ತೆ. ಲಿಫ್ಟ್ ಕಂಪ್ನಿ ಜೊತೆ ಕವರ್ ಮಾಡೋದಕ್ಕೆ ನಾವು ಈ ತರ ಆಪ್ಷನ್, ನಾರ್ಮಲ್ ಆಗಿ ಅದೊಂಥರ ಬಾಕ್ಸ್ ತರ ಕಾಣಿಸುತ್ತೆ, ಅಥವಾ ಗ್ರಾನೈಟ್ ಹಾಕಿರ್ತಾರೆ. ಸೊ ನಾವು ಒಂದು ಸ್ವಲ್ಪ ಯೂನಿಕ್ ಆಗಿ ಕೊಡೋಣ ಅಂತ ಫ್ಲೂಟೆಡ್ ಗ್ಲಾಸ್ ಹಾಕಿದೀವಿ ಇದಕ್ಕೆ. ಅಂದ್ರೆ ಇದು ನೀವು ಲಿಫ್ಟ್ ಕಂಪ್ನಿಯವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರು ಯಾವ ತರ ನಮಗೆ, ಯಾಕಂದ್ರೆ ಇದು ನೋಡಿ, ಇದು ನಾರ್ಮಲ್ ಆಗಿ ಮನೆಗಳಲ್ಲಿ ಲಿಫ್ಟ್ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ, ಬರೀ ಫ್ರಂಟ್ ಡೋರ್ ಮಾತ್ರ ಕಾಣಿಸುತ್ತೆ. ಇದು ಸೆಂಟ್ರಲ್ ಬಂದಿರೋದಕ್ಕೋಸ್ಕರ ಥ್ರೂಔಟ್ ದ ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಸೊ ಆಡಾಗಿ ಕಾಣಿಸ್ಬಾರ್ದು ಅಂತ ಇಲ್ಲಿ ನಾವು ಫ್ಲೂಟೆಡ್ ಗ್ಲಾಸ್ ತರ ಕೊಟ್ಟು ಅದನ್ನ ಫಿನಿಶಿಂಗ್ ಮಾಡಿದೀವಿ. ಫಿನಿಶಿಂಗ್ ಕೊಟ್ಟಿದ್ದೀರಾ? ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಡಿಸೈನ್ಸ್ ಎಲ್ಲ ನೀವೇನೇ ಇದು ಮಾಡಿರೋದು? ಸ್ಟೇರ್ ಕೇಸ್ ಅಲ್ಲೆಲ್ಲ ಇದೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಮ್ಯೂರಲ್ ಆರ್ಟ್. ಮತ್ತೆ ಇದೆಲ್ಲ ಬಂದು ಟ್ರಿಮ್ಸ್, ವಾಲ್ ಟ್ರಿಮ್ಸ್ ಅನ್ನ ಎಲ್ಲ ಕಡೆ ಹಾಕೊಂಡು ಹೋಗಿದ್ದೀರಾ? ಹೌದು ಹೌದು. ಆಮೇಲೆ ಇದೇನು ಇದು ಸ್ವಲ್ಪ ಯೂನಿಕ್ ಆಗಿದೆ ಸರ್. ಗ್ರೀನ್ ಸ್ವಲ್ಪ ಥೀಮ್ ಕೊಡೋಣ ಅಂತ ಅವ್ರಿಗೆ ಗ್ಲಾಸ್ ಒಳಗಡೆ ಗ್ರೀನ್, ಆರ್ಟಿಫಿಷಿಯಲ್ ಗ್ರಾಸ್ ಅಷ್ಟೇ ಇದೆ, ನ್ಯಾಚುರಲ್ ಅಲ್ಲ ಇದು. ಓಕೆ. ಸೊ ಹತ್ಬೇಕಾದ್ರೆ ಏನಾದ್ರು ಒಂದು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಆರ್ಟಿಫಿಷಿಯಲ್ ಹಾಕ್ಬಿಟ್ಟಿದ್ದೀರಾ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಆಮೇಲೆ ದಿಸ್ ಸ್ಟೇರ್ ಕೇಸ್ ಆಲ್ಸೋ ಇದಲ್ವಾ ಸರ್? ಹೌದು ಸರ್. ಸ್ಟೇರ್ ಕೇಸ್ ಕೂಡ ಇದರಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲೆಲ್ಲ ಬಂದು ನಾವು ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಲ್ಲಿ ಹತ್ಬೇಕಾದ್ರೆ ಜಾಯಿಂಟ್ ಪಿನ್ ಬೋರ್ಡ್ ಅಂತ ಬರುತ್ತೆ, ಒಂದು ಪಿನ್ ಬೋರ್ಡ್ ಅಂತ. ಸೊ ಅದನ್ನ ಯೂಸ್ ಮಾಡಿ, ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಆ ಪಿನ್ ಬೋರ್ಡ್ ಅಂತ ಹಾಕಿ ಅದಕ್ಕೂ ಫ್ಲೋರಿಂಗ್ ಮತ್ತೆ ಸೆಕ್ಷನ್ಗೆಲ್ಲ ಹಾಕಿದ್ದೀವಿ. ಅದಕ್ಕೆ ಹಾಕಿದ್ದೀರಾ? ಹೌದು. ವಾಟ್ ಅಬೌಟ್ ಕರ್ಟನ್ಸ್? ನೀವು ಕರ್ಟನ್ಸ್ ಎಲ್ಲ ಸಜೆಸ್ಟ್ ಮಾಡ್ತೀರಾ? ಹೌದು ಹೌದು. ಇದಕ್ಕೆ ಬ್ಲೈಂಡ್ಸ್ ಅಂತ ಕರಿತೀವಿ. ಸೊ ಬ್ಲೈಂಡ್ಸ್ ಇರೋ ಜಾಗದಲ್ಲಿ ಬ್ಲೈಂಡ್ಸ್ ಇರಬೇಕು, ಕರ್ಟನ್ಸ್ ಇರೋ ಜಾಗದಲ್ಲಿ ಕರ್ಟನ್ಸ್ ಇರಬೇಕು. ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಲ್ಲ ನಿಮಗೆ. ಸೊ ಇವಾಗ 10 feet ಹೈಟ್ ಇರಬೇಕಾದ್ರೆ ಅದು ಎಲಿಗೆಂಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಫ್ಲೋರ್ ಟು ಸೀಲಿಂಗ್ ಹೈಟ್ ಕರ್ಟನ್ಸೇ ತೋರಿಸ್ಬೇಕು. ಒಂದು 8 feet, 6 feet, 7 feet ಇರಬೇಕಾದ್ರೆ ಜಿಬ್ರಾ ಬ್ಲೈಂಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಈ ಮನೇಲಿ ಏನ್ ಮಾಡಿದ್ವಿ, ಮಿಕ್ಸ್ ಆಫ್ ಎಲ್ಲ ಮಾಡಿದೀವಿ, ಯಾಕಂದ್ರೆ ಡಬಲ್ ಹೈಟ್ ಸೀಲಿಂಗ್ ಬರುತ್ತೆ. ಓಕೆ, ಇವೆಲ್ಲ ಬ್ಲೈಂಡ್ಸ್ ಅಲ್ವಾ ಸರ್ ಇದು? ಹೌದು. ಓಕೆ, ಆ ಕಡೆ ಇರೋದೆಲ್ಲ ಕರ್ಟನ್ಸ್? ಇದೆಲ್ಲ ಕರ್ಟನ್ ಸರ್. ಫ್ಲೋರ್ ಟು ಸೀಲಿಂಗ್ ಇಂದ ಇದು ಆಲ್ಮೋಸ್ಟ್ ನಿಮಗೆ 22 feet ಬರುತ್ತೆ ನಿಮಗೆ ಹೈಟ್. ಸರ್ ಆಮೇಲೆ ಇನ್ನೊಂದು, ಇಲ್ಲಿ ಬರ್ತಾ ಇದ್ದಂಗೆ ನಾನು ನೋಡಿರೋದು ಸ್ವಿಚಸ್. ಹೌದು ಸರ್.
ಕಂಪ್ಲೀಟ್ ಆಟೋಮೇಷನ್ ಆಟೋಮೇಷನ್ ಸರ್, ಇದು ಕಂಪ್ಲೀಟ್ ಹೋಮ್ ಆಟೋಮೇಷನ್ ಆಗಿದೆ ಇದು. ನೋಡಿ, ಇದು ಟಚ್ಚಲ್ಲಿ ಲೈಟ್ ಹೋಗುತ್ತೆ, ಲೈಟ್ ಬರುತ್ತೆ, ಟಚ್ಚಲ್ಲಿ ನಿಮಗೆ ಕರ್ಟನ್ಸ್ ಕ್ಲೋಸ್ ಆ್ಯಂಡ್ ಓಪನ್ ಎವ್ರಿಥಿಂಗ್ ಎಲ್ಲದೂ ಸರ್, ಗೀಸರು, ಫ್ಯಾನ್ಸು, ಎ ಸಿ, ಕರ್ಟನ್ನು, ಲೈಟ್, ಎವ್ರಿಥಿಂಗ್ ಇಸ್ ಆಟೋಮೇಟೆಡ್ ಆಗಿಬಿಟ್ಟಿದೆ ಸರ್. ಹೊರಗಡೆ ನೋಡಿದ್ರೆ ಆಲ್ಮೋಸ್ಟ್ 60-40 ತರ ಕಾಣಿಸುತ್ತೆ ಇದು. 60-40 ಅಲ್ಲ, ಇದು ಇಲ್ಲಿ ಕಮ್ಮಿ ಮೆಜರ್ಮೆಂಟ್. ಬಟ್ ಇಂಟೀರಿಯರ್ಸ್ ನಾವು ಸ್ವಲ್ಪ ಡಿಸೈನ್ ಮಾಡಿದಾಗ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಇದನ್ನ. ಇಟ್ ಶುಡಂಟ್ ಲುಕ್ ಲೈಕ್ ಸ್ಮಾಲ್ ಸೈಟ್, ಎಲಿಗೆಂಟ್ ಆಗಿ ಕಾಣಿಸ್ಬೇಕು, ಪ್ರೀಮಿಯಂ ಆಗಿ ಕಾಣಿಸ್ಬೇಕು ಅಂತ ಸ್ವಲ್ಪ ಓಪನ್ ಸ್ಪೇಸ್, ಫ್ಲೋರ್ ಟು ಹೈಟ್ ಮತ್ತೆ ಗ್ಲಾಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಇಲ್ಲಿ, ಇಂಟಿಗ್ರೇಟ್ ಮಾಡಿದ್ದೀರಾ. ಹೌದು. ಓಕೆ, ಸೊ ಲಿವಿಂಗ್ ತೋರಿಸ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ದಿಸ್ ಈಸ್ ಡಬಲ್ ಹೈಟ್. ನೋಡಿ, ಡಬಲ್ ಹೈಟ್ ಅಂತ ಬಂದಾಗ ದೊಡ್ಡದಂತ ಒಂದು ಶ್ಯಾಂಡಿಲಿಯರು, ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಮೆಟಲ್ ತರ ಕಾಣಿಸುತ್ತೆ, ಬಟ್ ಅದು ಮೆಟಲ್ ಅಲ್ಲ. ಸಾರ್ ಹತ್ರ ಕೇಳೋಣ, ವಾಟ್ ಈಸ್ ದಟ್ ಆರ್ಟ್ ಸರ್? ಏನು ಅದು ಬಂದು ಮ್ಯೂರಲ್ ಆರ್ಟ್ ಅಂತ ಕರಿತೀವಿ. ಅದು PVC ಮೆಟೀರಿಯಲ್ ಆಕ್ಚುಲಿ. ಅದು 1 ಮೀಟರ್ ಬೈ 1 ಮೀಟರ್ ಬರುತ್ತೆ. So ಈ ತರ ಡಬಲ್ ಲೈಟ್ ಸೀಲಿಂಗ್ ಇದ್ದಾಗ ಅದನ್ನ ಹಾಕಿದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಈ ಕಡೆ ಎಲ್ಲ ಏನ್ ಮಾಡಿದೀರಾ ನೀವು? ಸರ್, ಇದೆಲ್ಲ ಬಂದು ಪ್ಯಾನಲಿಂಗ್ ಸರ್. ಇದು ಅಂದ್ರೆ ಇದೆಲ್ಲ ಲ್ಯಾಮಿನೇಟ್ ಪ್ಯಾನಲಿಂಗ್ ಅಲ್ಲ, ಇದೆಲ್ಲ ವಿನಿಯರ್ ಪ್ಯಾನಲಿಂಗ್ ವಿತ್ ಪಾಲಿಶಿಂಗ್ ಸರ್. ಇದು ಲ್ಯಾಮಿನೇಟ್ ಹಾಕಿದ್ರೆ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ ವಿನಿಯರ್ ಇಂಟಿಗ್ರೇಟ್ ಮಾಡಿದ್ವಿ ಇದಕ್ಕೆ. ಕಂಪ್ಲೀಟ್ ವಿನಿಯರ್ ಹಾಕಿದ್ರೆ? ಹೌದು. ವಿನಿಯರ್ ಹಾಕಿದ್ರೆ ನಮಗೆ ನ್ಯಾಚುರಲ್ ಟೀಕ್ ತರ ಕಾಣಿಸುತ್ತೆ, ನ್ಯಾಚುರಲ್ ಫಿನಿಶ್ ಕೊಡುತ್ತೆ, ನ್ಯಾಚುರಲ್ ಲುಕ್ ತರ ಕೊಡುತ್ತೆ ಸರ್. ಲ್ಯಾಮಿನೇಟ್ ಹಾಕಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಡಲ್ ಫಿನಿಶ್ ಕೊಡುತ್ತೆ. ಎಷ್ಟೇ ಗ್ಲಾಸಿ ಹಾಕಿದ್ರು ಅದು ಲ್ಯಾಮಿನೇಟ್ ತರನೇ ಕಾಣಿಸುತ್ತೆ. ನ್ಯಾಚುರಲ್ ಆರ್ಟಿಫಿಷಿಯಲ್. ವೆರಿ ನೈಸ್, ವೆರಿ ನೈಸ್. ಆಮೇಲೆ ಇಲ್ಲಿ ಇದು ನೀವೇನ ಸಜೆಸ್ಟ್ ಹೌದು ಮಾಡಿದ್ದು? ಸರ್, ಇದು ಶ್ಯಾಂಡಿಲಿಯರ್ ಫುಲ್ ಕಂಪ್ಲೀಟ್ ನಾವೇ ತಗೊಂಬಂದು ಇನ್ಸ್ಟಾಲ್ ಮಾಡಿದ್ವಿ. ಅದ್ರ ಮೇಲ್ಗಡೆ ಏನ್ ಕೊಟ್ರಿ ಅದಕ್ಕೆ ಬೇಸ್ಗೆ? ಸರ್, ಅದು ವಿನಿಯರ್. ಅದು ವಿನಿಯರ್ ನಾವು ಕಂಪ್ಲೀಟ್ ಇದರಲ್ಲಿ 70% ಆಫ್ ದ ವರ್ಕ್ ಬಂದು ವಿನಿಯರ್ ತುಂಬಾ ಆಗಿದೆ ಇದರಲ್ಲಿ. ನಿಮ್ಮ ಮೇಲೆ ಅದೇನು ಶ್ಯಾಂಡ್ಲಿಯರ್ ಇಟ್ಕೊಂಡಿದೆಯಲ್ವಾ, ಅದು ಕಂಪ್ಲೀಟ್ ವಿನಿಯರ್ ಬರುತ್ತೆ. ವಿನಿಯರ್ ವಿತ್ ಗ್ರೂಸ್ ಕೊಟ್ಟಿದ್ದೀವಿ ಅದಕ್ಕೆ. ಓಕೆ 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 ಓಕೆ. ಜೊತೆಲಿ ಅದು ಲೈಟ್ಸ್ ಕೂಡ ಹಾಕಿದ್ರೆ? ಹೌದು, ಟ್ರ್ಯಾಕ್ ಲೈಟ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಅಲ್ಲಿ ನಾವು. ಟ್ರ್ಯಾಕ್ ಲೈಟ್ ಬರುತ್ತೆ ಅಲ್ಲಿ ನಿಮಗೆ. ವೆರಿ ನೈಸ್. ಆಮೇಲೆ ಲಿವಿಂಗ್ ಅಂತ ಬಂದಾಗ ಇನ್ನೇನೇನಿದೆ ಇನ್ಪುಟ್? ಲಿವಿಂಗ್ ಅಲ್ಲಿ ನಿಮಗೆ ಇಲ್ಲೊಂದು ನಾರ್ಮಲ್ 3 ಸೀಟರ್, 2 ಸೀಟರ್, 4 ಸೀಟರ್ ಹಂಗ್ ಕೊಡ್ದಿರ ನಾವಿಲ್ಲಿ. ಒಂದು 3 ಸೀಟರ್ ವಿತ್ ಒಂದು ಪುಫಿ, ಅದನ್ನ ಪುಫಿ ಅಂತ ಕರಿತೀವಿ. ಅದನ್ನ ಪುಫಿ ಅಂತ ಕರಿತೀವಿ ಇದನ್ನ. ಮತ್ತೆ ಒಂದು ಗುಡ್ ಎಲಿಗೆಂಟ್ ಆಗಿರೋ ಒಂದು ಸಿಂಗಲ್ ಚೇರ್. ಇದು ಸಿಂಗಲ್ ಚೇರ್ ಅಲ್ವಾ? ನಾರ್ಮಲ್ ಆಗಿ ಮನೆಗಳಲ್ಲಿ ಯೂಸ್ ಮಾಡ್ತಾರೆ 3x2, 1:1 ಹಂಗೆಲ್ಲ ಯೂಸ್ ಮಾಡ್ತಾರಲ್ವಾ. ಇವ್ರಿಗೊಂಥರ ಸ್ವಲ್ಪ ಫಾರ್ಮಲ್ ಲಿವಿಂಗ್ ಅಲ್ಲಿ ಇರಲಿ ಅಂತ ಈ ತರ ಕೊಟ್ಟಿದ್ದೀವಿ ಅವ್ರಿಗೆ ನಾವು. ಒಂದು ಸೆಂಟರ್ ಟೇಬಲ್ ನೋಡಿ ವೀಕ್ಷಕರೇ, ವಿತ್ ಗೋಲ್ಡನ್. ಸೊ ಈ ಫರ್ನಿಚರ್ ಇನ್ಪುಟ್ ಎಲ್ಲ ನೀವೇ ಕೊಡ್ತೀರಾ? ಹೌದು ಸರ್, ಎಂಡ್ ಟು ಎಂಡ್. ಹೌದು. ಓಕೆ, ಇದು ಟಿವಿ ಯೂನಿಟ್ಸ್ ಅಲ್ಲಿ? ಸರ್, ಟಿವಿ ಯೂನಿಟ್ ಅಲ್ಲಿ ಏನ್ ಮಾಡಿದೀವಿ, ಬ್ಯಾಕ್ ಗ್ರೌಂಡ್ ಏನ್ ನೋಡ್ತಾ ಇರೋದು ಅಕ್ರಿಲಿಕ್ ಫಿನಿಶ್ ಸರ್. ಇದು ಅಕ್ರಿಲಿಕ್ ಇದು. ಈ ಮನೇಲಿ ಇನ್ನೊಂದು ಏನಾಗಿದೆ ಅಂದ್ರೆ, ವಿನಿಯರ್ ಎಷ್ಟು ಯೂಸ್ ಮಾಡಿದೀವೋ ಅಕ್ರಿಲಿಕ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅದಕ್ಕೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಲ್ಯಾಮಿನೇಟ್ಗೂ ಅಕ್ರಿಲಿಕ್ಗೂ ತುಂಬಾ ಫಿನಿಶಿಂಗ್ ಅಲ್ಲೂ ಡಿಫ್ರೆನ್ಸ್ ಬರುತ್ತೆ, ಪ್ರೈಸಿಂಗ್ ಅಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅದು. ಸೊ ಇಲ್ಲಿ ಏನ್ ನೋಡ್ತಾ ಬ್ಯಾಕ್ ಗ್ರೌಂಡ್ ಎಲ್ಲ ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶ್. ಸೊ ಕೆಳಗಡೆನೂ ಅಕ್ರಿಲಿಕ್ ಫಿನಿಶ್ ಕೊಟ್ಟಿರೋದು ನಾವು. ಇದು ಅಕ್ರಿಲಿಕ್ ಫಿನಿಶ್. ಮತ್ತೆ ಇಲ್ಲಿ ಬಂದು ನಿಮಗೆ ಇದು ಕೊಟ್ಟಿದ್ದೀವಿ, ಪ್ರೊಫೈಲ್ ಡೋರು, ಅವ್ರ ಸೆಟಪ್ ಬಾಕ್ಸ್ ಅದು ಇದು ಅವೆಲ್ಲ ಇಟ್ಕೊಳ್ಳೋದಕ್ಕೆ. ಓಕೆ. ಮತ್ತೆ ಸುತ್ತಲೂ ಆ ಕಡೆ ಈ ಕಡೆ ನೋಡಿದ್ರೆ ನಾವು ರಾಫ್ಟರ್ ಪ್ಯಾನಲ್ಸ್ ಕೊಟ್ಟಿದ್ದೀವಿ. ಸೊ ಇದು ಹೋಮ್ ಡೆಕೋರ್ ಎಲ್ಲ ನೀವೇನೇ ಸಜೆಸ್ಟ್ ಮಾಡೋದು ನಾವೇ, ಎವ್ರಿಥಿಂಗ್ ಅಲ್ವಾ? ಸೊ ವೀಕ್ಷಕರೇ ನೋಡ್ಬೋದು. ಸೊ ಒಂಥರ ಮನೆ ಮಿನಿಮಲಿಸ್ಟಿಕ್ ಆಗೇ ಇದೆ, ಬಟ್ ಒಂಥರ ಗ್ರ್ಯಾಂಡ್ ಆಗಿದೆ ಅಲ್ವಾ ಸರ್? ಇದು ಮಿನಿಮಲಿಸ್ಟಿಕ್ ಗ್ರ್ಯಾಂಡ್ ಆಗಿ ಮಾಡ್ಬೋದು ಅಂದರೆ ವೀಕ್ಷಕರೇ ಈ ಥರ ಮಾಡ್ಬೋದು. ಈ ರೀತಿ ಒಂದು ಡಬಲ್ ಹೈಟ್ ಕೊಡಿ, ಜೊತೆಲಿ ಅಲ್ಲಿ ನೋಡಿ ಈ ಥರ ಒಂದು ಕರ್ವ್ ಇದು ಕೊಟ್ಬಿಟ್ರೆ ಯೂನಿಕ್ ಆಗಿದೆ. ಇವು ಅವರೇ ನಿಂತ್ಕೊಂಡು ಕಟ್ಕೊಂಡಿರೋದು ಮನೇನ ಸರ್? ಅವ್ರದೇ ಮೇಸ್ತ್ರಿ ಇಟ್ಕೊಂಡು ಕಟ್ಟಿರೋದು. ಫೈನ್ ಸರ್. ಈ ಕಡೆ ಬಂದ್ರೆ ಇಲ್ಲಿ ಮತ್ತೆ ಲೈಟ್ಸ್ ನೋಡ್ಬೋದು ಸರ್ ನೀವು. ಈ ಲೈಟ್ಸ್ ಎಲ್ಲ ಬಂದು ನಾರ್ಮಲ್ ಆಗಿ ಸ್ಮಾಲ್ ಸ್ಪಾಟ್ ಲೈಟ್ಸ್ ತರ ಯೂಸ್ ಮಾಡಿಲ್ಲ ಎಲ್ಲೋ ಜಾಸ್ತಿ. ಏನ್ ಲೈಟ್ ಎಲ್ಲ 2 ಟ್ರ್ಯಾಕ್ 3 ಟ್ರ್ಯಾಕ್ ಕನ್ಸೀಲ್ಡ್ ಹಂಗೆ ಯೂಸ್ ಮಾಡಿದ್ವಿ ಸರ್. ಇಲ್ಲ ಆ ಥರ ಯೂಸ್ ಮಾಡಿದ್ದೀರಾ? ಹೌದು. ಸೊ ಇಲ್ಲೂ ಮೋಲ್ಡಿಂಗ್ಸ್, ಎಲ್ಲ ಕಡೆ ಮೋಲ್ಡಿಂಗ್ಸ್ ಜಾಸ್ತಿ ಯೂಸ್ ಮಾಡಿದ್ವಿ. ಯಾಕಂದ್ರೆ ಕ್ಲೈಂಟಿಗೆ ವಾಲ್ಸ್ ನನಗೆ ತುಂಬಾ ಕಮ್ಮಿ ಕಾಣಿಸ್ಬೇಕು, ಪೇಂಟ್ ಅಲ್ಲಾದ್ರೂ ಮಾಡಿ ಅದು ಏನಾದರೂ ಕವರ್ ಮಾಡಿ ಅಂತ ಹೇಳಿದ್ರು. ಸೊ ಇವಾಗಿರೋ ಯುರೋಪಿಯನ್ ಥೀಮ್ ಅಲ್ಲಿ ಟ್ರಿಮ್ ಸ್ವಲ್ಪ ಜಾಸ್ತಿ ಟ್ರೆಂಡ್ ಅಲ್ಲಿ ಇತ್ತು. ಅವ್ರಿಗೂ ಒಂದ್ಸರಿ ಸಜೆಸ್ಟ್ ಮಾಡಿದ್ವಿ. ಅವರು ಒಂದ್ ಸ್ವಲ್ಪ ಯುರೋಪಿಯನ್ ಕಡೆ ಇನ್ಕ್ಲೈಂಡ್ ಆಗಿದ್ರು. ಅವ್ರು ಸಜೆಸ್ಟ್ ಮಾಡಿ ಸರಿ ಮಾಡೋಣ ಅವ್ರಿಗೆ. ಓಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ಗೂ ಕೂಡ ಅವ್ರು ಆ್ಯಕ್ಚುಲಿ ಪ್ಯಾನಲ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಮನೆ ಇಲ್ಲಿ ಹೋಮ್ ಆಟೋಮೇಷನ್ ಆಗಿದೆ, ಎಲ್ಲ ಟಚ್ ವೀಕ್ಷಕರೇ. ಪ್ಲಗ್ಸ್ ಬೇಕಂದ್ರೆ ಕೆಳಗಡೆ ಇರುತ್ತೆ ನಿಮಗೆ. ಫೈನ್ ಸರ್. ಇಲ್ಲಿ ಡೈನಿಂಗ್ ಏರಿಯಾ ಸರ್. ಇದು 7 ಸೀಟರ್ ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ ವಿತ್ ಈ ಶ್ಯಾಂಡ್ಲಿಯರ್ ಎಲ್ಲ ನಾವೇ ಕೊಟ್ಟಿರೋದು ಇದಕ್ಕೆ. ಇದು ನೀವೇ ಕೊಟ್ಟಿರೋದು? ಹೌದು. ಇದೆಲ್ಲ ರೆಡಿಮೇಡ್ ಸರ್. ಆಕ್ಚುಲಿ ನಾವೇನು ಮಾಡಿಲ್ಲ ಇದೆಲ್ಲ ರೆಡಿಮೇಡ್ ತಂದು ಸಜೆಸ್ಟ್ ಮಾಡಿರೋದು. ಇದು ಲೈಟ್ಸ್ ಆದ್ರೂ ಆಗಲಿ, ಫರ್ನಿಚರ್ಸ್ ಆದ್ರೂ ಆಗಲಿ. ಲೇಯರ್ ಬೈ ಲೇಯರ್ ಶ್ಯಾಂಡ್ಲಿಯರ್ ಎಲ್ಲ ಇದು ಆಕ್ಚುಲಿ ಇದು ಡೈನಿಂಗ್ ಲೈಟ್ ಅಂತ ಕರೀತಾರೆ. ಡೆಕೋರ್ ಲೈಟ್ ಸರ್. ಇದು ಡೆಕೋರ್ ಲೈಟ್. ಇದು ಕೆಳಗಡೆ ನೀವು ಮಾರ್ಬಲ್ ಫಿನಿಶ್ದು ಡೈನಿಂಗ್ ಟೇಬಲ್ ಕ್ರೇಜಿ ಇದೆ ಬಿಡಿ ಸರ್. ಇದು ವೆರಿ ನೈಸ್. ಮತ್ತೆ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಸ್ಟೋನ್ ಸರ್. ಇದು ಆಕ್ಚುಲಿ ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಇದು ನಾನು ಇದು ಆಕ್ಚುಲಿ PU ಅನ್ಕೊಂಡೆ ಸರ್. ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ವಿತ್ ಬ್ಯಾಕ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಅದಕ್ಕೆ. ಕಾಣಿಸ್ತಾ ಇದೆ ಸರ್ ಅದು.
ಓಕೆ. ಈಗ ಒಂದು ವಾಲ್ ಎಲಿಮೆಂಟ್ನ ಕೊಡಬೇಕು ಅಂತ. ವಾಲ್ ಎಲಿಮೆಂಟ್ ನಾರ್ಮಲ್ ಆಗಿ ಗ್ಲಾಸ್ ಹಾಕ್ತಾರೆ, ಮಿರರ್ ಹಾಕ್ತಾರೆ, ಅಥವಾ ಏನಾದರೂ ಪ್ಯಾನಲಿಂಗ್ ಹಾಕ್ತಾರೆ. ನಾವು ಅದನ್ನ ಒಂದು ಸ್ಟೋನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಸ್ಟೋನ್ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅಲ್ವಾ. ಸ್ಟೋನ್ ಅಂದ್ಕೊಳ್ಳೆ ನನಗೆ ಇಲ್ಲೊಂದು ಸ್ಟೋನ್ ಕಾಣ್ತಾ ಇದೆ, ಬನ್ನಿ ತೋರಿಸ್ಬಿಡ್ತೀನಿ. ಇದು ಪಿ ಯು ಸ್ಟೋನ್ ಅಲ್ವಾ ಇದು ಪ್ಯೂರ್ ಸ್ಟೋನ್ ಸರ್. ಇದು ನೋಡಿ ಇದು ಆಕ್ಚುಲಿ ರೆಡಿಮೇಡ್ ಪ್ಯಾನಲ್ ಇದು ಅಲ್ವಾ. 2x4 ಬರುತ್ತೆ. ನಾನು ಶಿಕ್ಷೆ ನಿಮ್ಗೆ ತೋರಿಸಿದ್ದೀನಿ ಕೂಡ, ತುಂಬಾ ಇದ್ರಲ್ಲಿ ತೋರಿಸಿದ್ದೀನಿ. ಓಕೆ ಓಕೆ ಕರೆಕ್ಟ್ ಸರ್. ಇಲ್ಲಿಂದ ಕಿಚನ್ ಕೊಟ್ಟೋಗ್ಬಿಡೋಣ ಇವಾಗ. ಕಿಚನ್ಗೆ ಹೋಗೋಣ ಸರ್ ಈಗ. ಆಮೇಲೆ ಇದೆಲ್ಲ ಲೈಟ್ಸ್, ಇದೇನು ಫ್ಯಾನ್ ಇದು? ಫ್ಯಾನ್ ಸರ್ ಅದು. ವಾಟ್ ಕೈಂಡ್ ಆಫ್ ಫ್ಯಾನ್ ಸರ್ ಇದು? ಡೆಕೋರ್ ಫ್ಯಾನ್ ಇದೆಲ್ಲ. ಇದು ಎಲ್ಲ ಡೆಕೋರ್ ಫ್ಯಾನ್ ಇದು ನೋಡಿ ವೀಕ್ಷಕರೇ. ಓಕೆ, ಸೊ ಲೈಟ್ಸ್ ಕೂಡ ಹಾಕ್ಬಿಡೋಣ. ನೋಡಿ ಕಿಚನ್ಗೆ ಎಂಟ್ರಿ ಕೊಡೋಣ ಸರ್. ಕಿಚನ್ ಎಷ್ಟು ದೊಡ್ಡದಾಗಿದೆ, ಸೈಜ್ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸರ್ ಕಿಚನ್ ಆಕ್ಚುಲಿ ಇದು ಯು ಶೇಪ್ ಕಿಚನ್ ಬರುತ್ತೆ. ಶೇಪ್ ವೈಸ್ ಲೆಕ್ಕ ಹಾಕೊಂಡ್ರೆ ನೀವು ಒಂದ್ ಸೈಡ್ ಬಂದು 10 ಫೀಟ್ ಬರುತ್ತೆ, ಇನ್ನೊಂದ್ ಸೈಡ್ 8 ಫೀಟ್ ಬರುತ್ತೆ. 10x8. 10x8. ನೀವು ಮನೆಯಲ್ಲಿ ಹೆಂಗೆ ಫಾರ್ಮಲ್ ಇನ್ಫಾರ್ಮಲ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲೂ ಅಷ್ಟೇ ವೆಟ್ ಕುಕಿಂಗು ಡ್ರೈ ಕುಕಿಂಗು ಎರಡೂ ಆಗುತ್ತೆ ಇಲ್ಲಿ. ನೀವೇನ್ ನೋಡ್ತಾ ಇದ್ರೆ ಇದು ಡ್ರೈ ಕುಕಿಂಗ್ ಇದೆ ಅಷ್ಟೇ. ಇದು ಡ್ರೈ ಕುಕಿಂಗ್. ಅಷ್ಟೊಂದು ಕುಕಿಂಗ್ ನಡೆಯಲ್ಲ ಇಲ್ಲಿ. ಏನೇ ಕುಕಿಂಗ್ ನಡಿಬೇಕಂದ್ರೆ ಒಳಗಡೆ ನಡೆಯುತ್ತೆ. ಇನ್ನೊಂದು ಕಿಚನ್ ಇದೆ, ಇನ್ನೊಂದು ಕಿಚನ್ ಇದೆ. ಕಿಚನ್ ಇನ್ ಕಿಚನ್. ಫಸ್ಟ್ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಕಲರ್ ಹೇಳಿ, ಥೀಮ್ ಹೇಳಿ, ಏನೇನು ಯೂಸ್ ಮಾಡಿದ್ರೆ ಇಂಟಿಗ್ರೇಷನ್? ಸರ್ ಇದು ಆಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಆಗಿ ಅಕ್ರಿಲಿಕ್, ಮತ್ತೆ ಇಲ್ಲೂ ಅಕ್ರಿಲಿಕ್ ವಿತ್ ಲ್ಯಾಮಿನೇಟ್ ಇಂಟ್ರೊಡ್ಯೂಸ್ ಮಾಡಿದೀವಿ ಇಲ್ಲಿ ನಾವು. ಇದೇನ್ ಸರ್ಫೇಸ್ ನೋಡ್ತಾ ಇದ್ರೆ ಇದು ಆಲಿವ್ ಗ್ರೀನ್ ಅಂತ ಕಲರ್. ಇದು ಆಲಿವ್ ಗ್ರೀನ್ ಅಂತ. ಸೊ ಇದು ಅಕ್ರಿಲಿಕ್ ಫಿನಿಶ್ ಇಂದ ಬಂದಿದೆ. ಆಮೇಲೆ ಮನೇಲಿ ಅವ್ರಿಗೆ ಸ್ಟೋರೇಜ್ ಅಂದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಶೆಲ್ಫ್ ತರ ಅವ್ರಿಗೆ ಜಾಸ್ತಿ ಇಷ್ಟಪಟ್ಟಿಲ್ಲ ಸರ್ ಮೇಡಮ್. ಸೊ ಅದಕ್ಕೋಸ್ಕರ ಅವ್ರಿಗೆ ಡ್ರಾವರ್ಸ್ ಜಾಸ್ತಿ ಕೊಟ್ವಿ. ಸೊ ಈ ತರ ಕಟ್ಲರಿ ಯೂನಿಟ್ ಡ್ರಾವರ್ಸ್ ಆದ್ರೂ ಆಗ್ಲಿ, ಸೊ ಈ ತರ ಡ್ರಾವರ್ಸ್ ಅನ್ನೋದು ಕೊಟ್ವಿ. ಮತ್ತೆ ಎಲ್ಲ ಕನ್ಸೀಲ್ಡ್ ಹ್ಯಾಂಡಲ್ಸ್ ಸರ್ ಇದೆಲ್ಲ. ಇದು ಎಲ್ಲ ಕನ್ಸೀಲ್ಡ್ ಹ್ಯಾಂಡಲ್ಸ್, ನಾರ್ಮಲ್ ಹ್ಯಾಂಡಲ್ಸ್ ಅಲ್ಲ, ಗೋಲಾ ಪ್ರೊಫೈಲ್ ಅಂತ ಕರಿತೀವಲ್ವಾ ಆ ತರ ಹ್ಯಾಂಡಲ್ಸ್ ಅದೆಲ್ಲ. ಮತ್ತೆ ಕಟ್ಲರಿ ಯೂನಿಟ್. ಸೊ ಇವರಿಗೆ ಡ್ರಾವರ್ಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ರಿಕ್ವೈರ್ಮೆಂಟ್ ಇತ್ತು. ಎವ್ರಿಥಿಂಗ್ ಇಸ್ ಡ್ರಾವರ್ಸ್. ಡ್ರಾವರ್ಸ್ ಅಲ್ಲ, ಮೆಜಾರಿಟಿ ಡ್ರಾವರ್ಸ್ ಇತ್ತು ಇಲ್ಲಿ. ಮೆಜಾರಿಟಿ ಡ್ರಾವರ್ಸ್. ಬಾಟಲ್ ಪುಲ್ ಔಟ್ ಇದೆಲ್ಲ. ಇದು ಓಕೆ, ಇದೊಂಥರ ನಾರ್ಮಲ್ ಸ್ಟೋರೇಜ್ ಅಷ್ಟೇ. ಇದು ಸ್ಮಾಲ್ ಸ್ಟೋರೇಜ್ ಲಾಸ್ಟ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಕೂತ್ಕೊಂಡು ಅವ್ರ ಕೆಲಸ ಮಾಡ್ತಾ ಇದ್ರೆ ಮೇಡಮ್ ಯಾರಾದ್ರೂ ಇಲ್ಲಿ ಅವ್ರ ರಿಲೇಟಿವ್ ಹೌದು ಕಿಚನ್ ಅಲ್ಲಿ ತುಂಬಾ ಆಕ್ಚುಲಿ ಸರ್ ಇದನ್ನ ಹೇಳ್ಬೇಕಾಗುತ್ತೆ. ತುಂಬಾ ಜನ ಪಾಪ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕಿಚನ್ ಅಲ್ಲೇ ಜಾಸ್ತಿ ಲೇಡೀಸ್ ಇರೋದು. ಅದ್ರಲ್ಲಿ ಏನಾಗುತ್ತೆ, ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಲ್ಲೂ ಕೂರಕ್ ಜಾಗ, ಡೈನಿಂಗ್ ಟೇಬಲ್ ಕೂತಿರ್ತಾರೆ ಅಥವಾ ಹಾಲಲ್ಲಿ ಕೂತಿರ್ತಾರೆ. ನಾವು ಅವ್ರಿಗೆ ಏನ್ ಮಾಡೋದು, ಇಲ್ಲೋ ಒಂದು ಸೀಟಿಂಗ್ ಕೊಟ್ಬಿಟ್ವಿ. ಒಳ್ಳೆ ಐಡಿಯಾ ಸರ್. ಇಲ್ಲಿ ಒಂದು 4-5 ಜನ ಕೆಲಸ ಮಾಡ್ತಾರೆ, ಪ್ಲಸ್ ಕುಕಿಂಗು ಮಾಡ್ತಾರೆ. ಇಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡೋ ತರನು ಒಂದು ಆಪ್ಷನ್ ಕೊಟ್ಟಿದೀವಿ. ಏನೋ ಇಟ್ಟಿರ್ತಾರೆ ಅನ್ಕೊಳ್ಳಿ, ಅದು ಸೀಟ್ ಹೊಡಿಯಕ್ಕೆ ಇನ್ನ 5 ನಿಮಿಷ ಬೇಕು, ಕೂತ್ಕೊಂಡು ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲ ಡೈನಿಂಗ್ ಏರಿಯಾ ದೂರ ಇರುತ್ತೆ, ಎಲ್ಲಿ ಮಿಸ್ ಆಗುತ್ತೋ ಅಂತ ಪಾಪ ನಿಂತ್ಕೊಂಡಿರ್ತಾರೆ. ಒಂದು ಒಳ್ಳೆ ವ್ಯವಸ್ಥೆ ಸರ್ ಇದು. ನಮ್ಮ ವೀಕ್ಷಕರೆಲ್ಲ ಇದು ಮಾಡ್ಕೊಂತಾರೆ ಬಿಡಿ ಸರ್, ಇದನ್ನ ತಲೆಯಲ್ಲಿ ಹಾಕೊಂತಾರೆ ವೀಕ್ಷಕರ. ಒಂದು ಒಳ್ಳೆ ಇದು. ಅಂಡ್ ಇಲ್ಲಿ ಲಾಫ್ಟ್ ಮತ್ತೆ ಸೆಂಟ್ರ್ ಯೂನಿಟ್ ಅನ್ನ ಕ್ಲಬ್ ಮಾಡ್ಬಿಟ್ಟಿದೆ. ಹೌದು ಸರ್, ಹೌದೌದು. ಕೆಲವೊಂದು ಕಾನ್ಸೆಪ್ಟ್ ಏನಾಗುತ್ತೆ, ಇವಾಗ ನಾರ್ಮಲ್ ಸರ್ ಎಲ್ಲ ನಾರ್ಮಲ್ ಅನ್ನೋದಕ್ಕಿಂತ ಬೇಸ್ ಯೂನಿಟ್, ವಾಲ್ ಯೂನಿಟ್, ಲಾಫ್ಟ್ ನಾರ್ಮಲ್ ಸರ್ ಇದು. ಬಟ್ ಇಲ್ಲೇನ್ ಮಾಡಿದೀವಿ, ಲಾಫ್ಟ್ ಮತ್ತೆ ವಾಲ್ ಯೂನಿಟ್ ಎರಡು ಇಂಟಿಗ್ರೇಟ್ ಮಾಡಿದೀವಿ. ಸೇರಿಸ್ಬಿಟ್ಟಿದೆ ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ಲಿ ಅಂತ. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ ಇದು. ಅಂಡ್ ಇಲ್ಲಿ ಫಸ್ಟ್ ಇದು ಬರುತ್ತೆ, ಇಲ್ಲೊಂದು ಯೂನಿಟ್ ಬರುತ್ತೆ, ಪ್ರೊಫೈಲ್ ಡೋರ್ ಹಾಕ್ಬಿಟ್ಟು ವೀಕ್ಷಕರೇ ಮಾಡಿರುವಂಥದ್ದು. ನೋಡಿ ಒಳಗಡೆ ಲೈಟ್ ಇಂಟಿಗ್ರೇಷನ್ ಕೂಡ ಇದೆ. ವಾವ್, ತುಂಬ ಚೆನ್ನಾಗಿದೆ ಸರ್ ಇದು. ವೆರಿ ನೈಸ್. ಓಕೆ, ಇಲ್ಲೂ ಫಾಲ್ ಸೀಲಿಂಗ್ ಆಗಿದೆ. ಸೊ ಇದೆರಡನ್ನು ಕಂಬೈನ್ ಮಾಡಿರೋದು. ಹೌದು ಸರ್, ಹೌದು. ಓಪನ್ ಮಾಡಿ ಸರ್, ಇದು ಒಂದು ತೋರಿಸ್ಬಿಡೋಣ ಯಾವ ಥರ ಇದೆ ಅಂತ. ಒಂದೇ ಹೈಟ್ ಸರ್ ಇದು, ಕಂಪ್ಲೀಟ್ ಲಾಫ್ಟ್ ಇರಲ್ಲ ಇದಕ್ಕೆ. ಓಕೆ, ಕಂಪ್ಲೀಟ್ ಒಂದೇ ಹೈಟ್, 3 ಫೀಟ್ ಹೈಟ್ ಬರುತ್ತೆ. ನೀವು ಒಳಗಡೆ ನೋಡಿದ್ರೆ ನಾರ್ಮಲ್ ಫ್ಯಾಬ್ರಿಕ್ ಲ್ಯಾಮಿನೇಟ್ ಅಥವಾ ವೈಟ್ ಲ್ಯಾಮಿನೇಟ್ ಯೂಸ್ ಮಾಡಲಿಲ್ಲ, ವುಡನ್ ಗ್ರೇನ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ನಾವು. ಕರೆಕ್ಟ್, ಚೆನ್ನಾಗಿದೆ ಇದು. ಮತ್ತೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್ ಇರೋದು ಇದರಲ್ಲಿ. ಯಾವುದು ನಾರ್ಮಲ್ ಕ್ಲೋಸಿಂಗ್ ಅಂತ ಹಾಕ್ಲಿಲ್ಲ, ಎಲ್ಲ ಸಾಫ್ಟ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಟೋರೇಜ್ ವೈಸ್ ಜಾಸ್ತಿ ಯೂಸ್ ಮಾಡ್ಕೊಬಹುದು, ಅನ್ವಾಂಟೆಡ್ ಐಟಮ್ಸ್ ಅವಾಯ್ಡ್ ಆಗುತ್ತೆ. ಲಾಫ್ಟ್ ಅಂದ್ರೆ ಜಾಸ್ತಿ ಅನ್ವಾಂಟೆಡ್ ಐಟಮ್ಸ್ ಸರ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ವಾಲ್ ಕ್ಯಾಬಿನೆಟ್ ಕೊಟ್ರೆ ಅವರು ಯೂಸ್ ಮಾಡೋ ಐಟಮ್ಸ್ ಆರಾಮಾಗಿ ಅದರಲ್ಲಿ ಇಟ್ಕೊಬಹುದು ಅದನ್ನ. ಓಕೆ, ಈ ಕಾರ್ಡ್ಸ್ ಎಲ್ಲ ನೀವೇ ಹಾಕೊಟ್ರೆ ಸರ್? ಇದೆಲ್ಲ ಕ್ವಾರ್ಟ್ಸ್ ಸ್ಲ್ಯಾಬ್ ಸರ್. ಇದು ತುಂಬಾ ಚೆನ್ನಾಗಿದೆ. ಇದು ಕ್ವಾರ್ಟ್ಸ್ ಸರ್. ಎದುರುಗಡೆನೂ ಹೌದು, ಟೈಲ್ಸ್ ಬದಲು ಕ್ವಾಡ್ಸ್ ಹಾಕಿದ್ದೀವಿ ಎರಡು ಕಡೆ. ಓಕೆ ಓಕೆ, ವೆರಿ ನೈಸ್. ಅಲ್ಲಿ ಟೈಲ್ಸ್ ಹಾಕಿ ಇಲ್ಲಿ ಕ್ವಾಡ್ಸ್ ಚೆನ್ನಾಗಿರಲ್ಲ ಅಂತ ಬ್ಯಾಕ್ ಸ್ಪ್ಲಾಶ್ ಮತ್ತೆ ಇದು ಎರಡು ಕ್ವಾಡ್ಸ್ ಹಾಕಿದ್ದೀವಿ. ಈ ಕಡೆ ಸರ್? ಸರ್ ಈ ಕಡೆ ಬಂದಾಗ ಸೀಟಿಂಗ್ ಅಂತ ಹೇಳಿ ಸೀಟಿಂಗ್ ಆಯಿತು. ಸೀಟಿಂಗು ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ನಾವು, ಡ್ರಾವರ್ಸ್ ಕೊಟ್ಟಿದ್ದೀವಿ ಅಲ್ಲಿ ಕೆಳಗಡೆ. ಸೀಟಿಂಗ್ ಒಳಗಡೆನೂ ಸ್ಟೋರೇಜ್, ಸುಮ್ಮನೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಹಿಂಗೆ ಕೊಟ್ವಿ. ಈ ಕಡೆ ಬಂದರೆ ಒಂದು ಪಿಯಾನೋ ಸಿಂಕ್ ಅಂತ ಇದೆ ಇಲ್ಲಿ. ನಾರ್ಮಲ್ ಸಿಂಕ್ ಥರ ಅಲ್ಲ ಇದು, ಇದರಲ್ಲಿ ಎಲ್ಲ ಥರ ಐಟಮು ಬರುತ್ತೆ ನಿಮಗೆ. ಗ್ಲಾಸ್ ವಾಶ್ ಮಾಡ್ಕೊಳೋದು ಮತ್ತು ಇದೆಲ್ಲ ನಿಮ್ಗೆ ಆಚೆನೂ ಬರುತ್ತೆ. ಇದು ಫುಲ್ಲು. ಸೊ ಈ ಥರ ವೆಜಿಟೇಬಲ್ ವಾಷಿಂಗು, ಫ್ರೂಟ್ಸ್ ವಾಷಿಂಗು ಎಲ್ಲ ಸಪ್ರೇಟ್ ಹೌದು. ಕೆಳಗಡೆ ನೋಡಿದ್ರೆ ನಿಮಗೆ ಮತ್ತೆ ಅದು ಅದ್ರದ್ದೇ ಸಂಬಂಧಪಟ್ಟಿದ್ದು ಒಂದು ವಸ್ತುಗಳಲ್ಲಿ ಗೋಲಾ ಪ್ರೊಫೈಲ್ ಹಾಕಿದಾರಲ್ವ ಇಲ್ಲಿ? ಗೋಲಾ ಪ್ರೊಫೈಲ್ ಹಾಕಿದ್ದೀವಿ ಎಲ್ಲ ಕ್ಲೀನಿಂಗ್ದು. ಹೌದು. ಆಮೇಲೆ ಕಾರ್ನರ್ ಮೆಕ್ಯಾನಿಸಮ್
ಕೊಟ್ಟಿದ್ದೀವಿ ಸರ್ ಇವರಿಗೆ. 180 ಡಿಗ್ರಿ 180 ಡಿಗ್ರಿ ಇಂಜಸ್ ಹಾಕ್ಬಿಟ್ಟು ಮೆಕಾನಿಸಮ್ ಥರ ಕೊಟ್ಟಿದ್ದೀವಿ ಈ ಥರ ಇವರಿಗೆ. ಓ ಮ್ಯಾಜಿಕ್ ಪುಲ್ ಹೌದು. ಡಬಲ್ ಇಂಜಸ್ ಡೋರ್ ಬರೋದಿಲ್ಲ ಅಲ್ವಾ? ಹೌದು. ಓಕೆ. ಸೊ ಮೇಲ್ಗಡೆ ಸರ್ ಮತ್ತೆ ಇಲ್ಲಿ ಬಂದಾಗ ನಿಮಗೆ ಸೇಮ್ ಮತ್ತೆ ಅದೇ ಥರ ನಾವು ಡಬಲ್ ಹೈಟ್ ಇದು ಕೊಟ್ಟಿದ್ದೀವಿ. ಶೆಲ್ಫ್ಸ್ ವಾಲ್ ಕ್ಯಾಬಿನೆಟ್ ಮತ್ತೆ ಲಾಫ್ಟ್ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಸರ್. ವೆರಿ ನೈಸ್. ದಿಸ್ ಸೆಕ್ಷನ್ ಈ ಕಡೆ ಬಂದರೆ ಸರ್ ಈ ಕಡೆ ಬಂದರೆ ಇದೆಲ್ಲ ಟಾಲ್ ಯೂನಿಟ್ ಸೆಕ್ಷನ್ಸ್ ಇದೆಲ್ಲ ಇದು. ಸೊ ಇದರಲ್ಲಿ ಏನಾಗಿರುತ್ತೆ ನಿಮಗೆ ಸ್ಟೋರೇಜ್ ವೈಸು ತುಂಬ ಜಾಸ್ತಿ ಸ್ಟೋರ್ ಮಾಡ್ಕೊಂಬೋದಿರಲ್ಲ ನೀವು. ವಿತ್ ಮೆಕಾನಿಸಮ್ಸ್ ಕೊಟ್ಟಿದ್ದೀವಿ. ಪ್ಯಾಂಟ್ರಿ ಹಾಕಿದೆ. ಪ್ಯಾಂಟ್ರಿ ಹಾಕಿ ನಾರ್ಮಲ್ ಆಗಿ ಶೆಲ್ಫ್ಸ್ ಕೊಡ್ತಾರೆ, ನಾವು ಪ್ಯಾಂಟ್ರಿ ಮೆಕಾನಿಸಮ್ ಕೊಟ್ಟಿದ್ದೀವಿ ಸರ್ ಇವರಿಗೆ. ಟ್ಯಾಂಡಮ್ ಪ್ಯಾಂಟ್ರಿ ಅಲ್ಲ ಇದು? ಹೌದು. ನೋಡಿ ವೀಕ್ಷಕರೇ ಚೆನ್ನಾಗಿ. ಮತ್ತೆ ಅವನ್ನು ಮತ್ತೆ OTG ಇದೆಲ್ಲ ಇನ್ಬಿಲ್ಟ್ ಬರುತ್ತೆ ಇದರೊಳಗಡೆ. ಇದೆಲ್ಲ ಇನ್ಬಿಲ್ಟ್ ಇದು ನಾರ್ಮಲ್ ಸ್ಟ್ಯಾಂಡಲ್ ಅಂತಾರೆ ಇರಲ್ಲ, ಇನ್ಬಿಲ್ಟ್ ಇದೆಲ್ಲ ಇದು. ಕೆಳಗಡೆ ಸ್ಟೋರೇಜ್ ಬರುತ್ತೆ ಮತ್ತೆ ನಿಮಗೆ ಇಲ್ಲೂ ಸ್ಟೋರೇಜ್ ಬರುತ್ತೆ. ಎಲ್ಲ ಪುಷ್ ಟು ಓಪನ್ ಮೆಕಾನಿಸಮ್ ಅಲ್ವಾ? ಹೌದು. ಓಕೆ. ಸೊ ಈ ಕಡೆ ಬಂದರೆ ನಿಮಗೆ ಇಲ್ಲೂ ಒಂದು ಇದು ಕೊಟ್ಟಿದ್ದೀವಿ, ಫ್ರಿಡ್ಜ್ ಇದು. ಇನ್ಬಿಲ್ಟ್ ಫ್ರಿಡ್ಜ್ ಇದು. ಇದ್ರ ಒಳಗಡೆ ಫ್ರಿಡ್ಜ್ ಹಾಕಿದ್ದೀರಾ? ಹೌದು. ಇದು ಹೆಂಗೆ ಮಾಡ್ತೀರಾ ಸರ್ ನೀವು? ಕನ್ಸಿಲ್ ಮಾಡಿ ಇನ್ಬಿಲ್ಟ್ ಫ್ರಿಡ್ಜ್ಗೋಸ್ಕರನೇ ಸಪ್ರೇಟ್ ಫ್ರಿಡ್ಜಸ್ ಬರುತ್ತೆ ನಿಮಗೆ. ಅದು ಮೆಂಟ್ ಫಾರ್ ಓನ್ಲಿ ಫಾರ್ ಇನ್ಬಿಲ್ಟ್, ಸ್ಟ್ಯಾಂಡಲ್ಲೋನ್ ಇಡೋಕ್ಕಾಗಲ್ಲ ನಿಮಗೆ. ಫ್ರಿಡ್ಜ್ ಡೈಮೆನ್ಷನ್ ಯಾವ್ದು ಫೈನಲೈಸ್ ಮಾಡ್ತೀವಿ ನೋಡಿಕೊಂಡು ಅದ್ರ ಪ್ರಕಾರ ನಾವು ಸ್ಟ್ರಕ್ಚರ್ ಮಾಡ್ಕೊತೀವಿ. ಸ್ಟ್ರಕ್ಚರ್ ಮಾಡ್ಕೊಂಡು ನೀವು ಆಚೆಯಿಂದ ನೋಡಿದಾಗ ಫ್ರಿಡ್ಜ್ ಥರ ಕಾಣಿಸಲ್ಲ, ಅದೊಂಥರ ಡೋರ್ ಥರ ಕಾಣಿಸುತ್ತೆ ನಿಮಗೆ. ಸೊ ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು. ಇನ್ಬಿಲ್ಟ್ ಮಾಡಿಬಿಟ್ಟು. ಹೌದು. ಇಲ್ಲೂ ಒಂದು ಫ್ರಿಡ್ಜ್ ಇರುತ್ತೆ ನಿಮಗೆ. ಫ್ರೀಸರ್ ಇದು? ಹೌದು. ಇದು ಫ್ರೀಸರ್ ಕೆಳಗಡೆ. ಈ ಕಡೆ ಫ್ರೀಸರು, ಆ ಕಡೆ ಫ್ರಿಡ್ಜ್. ಇದು ಫುಲ್ ಹೈಟ್ ಫ್ರಿಡ್ಜ್, ಅದು ಹಾಫ್ ಬರುತ್ತೆ ನಿಮಗೆ. ವೆರಿ ನೈಸ್ ಸರ್. ತುಂಬ ಯೂನಿಕ್ ಆಗಿದೆ ಸರ್ ಇದು. ಬಟ್ ಇದು ಅದೇ ಸಿಗುತ್ತೆ ಅಲ್ವಾ? ಸಿಗುತ್ತೆ ಸರ್. ಆಮೇಲೆ ಈ ಕಡೆ ವೆಟ್ ಕಿಚನ್. ಇದು ವೆಟ್ ಕಿಚನ್ ಸರ್. ಆಕ್ಚುಲಿ ಕುಕಿಂಗ್ ಎಲ್ಲ ಏನೇ ನಡಿಬೇಕಾದ್ರೂ ಇಲ್ಲೇ ನಡೆಯುತ್ತೆ ನಿಮಗೆ. ಡೈಮೆನ್ಷನ್ ಏನಿರ್ಬೋದು ಇದ್ರದ್ದು? ಇದು ನಿಮಗೆ 7x6 ಬರುತ್ತೆ ಸರ್ ಇದು. ಓಕೆ. ಜಸ್ಟ್ ನಮ್ಮ ಈ ವ್ಯಾನ್ ಇದು ಬರುತ್ತಲ್ವಾ ಸರ್, ಯುಟಿಲಿಟಿ ಬರುತ್ತಲ್ವಾ? ಕರೆಕ್ಟ್. ಯುಟಿಲಿಟಿ ಥರ ವೀಕ್ಷಕರೇ, ಏನಾದರೂ ಅಡುಗೆ ಮಾಡೋದಿದ್ರೆ ಇಲ್ಲೇ ಮಾಡ್ಕೋಬೋದು. ಪರ್ಫೆಕ್ಟ್. ಇದರೊಳಗಡೆ ಇದು ಡಿಶ್ ವಾಷರ್ ಎಲ್ಲ, ವಾಷಿಂಗ್ ಮಿಷಿನ್ ಡಿಶ್ ವಾಷರ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಿಕೊಟ್ಬಿಟ್ಟಿದ್ದೀರಾ. ವೆರಿ ನೈಸ್. ತುಂಬ ಚೆನ್ನಾಗಿದೆ ಸರ್ ಇದು. ತುಂಬ ಅಡ್ವಾನ್ಸ್ಡ್ ಆಗಿದೆ ಸರ್ ಇದು ಮನೆ. ಓಕೆ. ಸೊ ವೀಕ್ಷಕರೇ, ನೆಕ್ಸ್ಟ್ ಫ್ಲೋರಿಗೆ ಹೋಗುವ ಸಮಯ. ಓಕೆ. ಸೊ ಇವೆಲ್ಲ ಒಂದು ಡಿಸೈನರ್ ಲೈಟು ಮತ್ತು ಟ್ರಿಮ್ಸ್ ಅಲ್ವಾ ಸರ್ ಇದು? ಹೌದು. ವಾಲ್ ಕಲರೇ ಚೆನ್ನಾಗಿದೆ ಸರ್ ಇದು. ಬನ್ನಿ ಮೇಲ್ ನೆಕ್ಸ್ಟ್ ಫ್ಲೋರ್ ಏನಿದೆ ಸರ್ ಇಲ್ಲಿ? ನೆಕ್ಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಸ್ಟಾರ್ಟ್ ಆಗುತ್ತೆ. ಬೆಡ್ರೂಮ್ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಇನ್ಫಾರ್ಮಲ್ ಆಯಿತು, ಇದು ಲಿವಿಂಗ್ ಮತ್ತೆ ಡೈನಿಂಗು ಮತ್ತೆ ಕಿಚನ್ ಆಯಿತು. ನೆಕ್ಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸ್ಟಾರ್ಟ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್. ಹೌದು. ಓಕೆ. ಅಂಜನ್ ಸರ್, ಮೇಲ್ಗಡೆ ಇದ್ದೀವಿ. ಹೌದು ಸರ್. ಸೊ ಇವಾಗ ಈ ಸೆಕ್ಷನನ್ನು ಒಳ್ಳೆ ಎಕ್ಸ್ಪ್ಲೈನ್ ಮಾಡ್ಬೋದು. ಹೌದು. ಒಂಚೂರು ಹೇಳಿ ಸರ್, ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಅದೇ ಇಲ್ಲಿ ಕೆಳಗಡೆಯಿಂದ ಮೇಲೆ ನೋಡಿದಾಗ ನೀವು ಆ ವುಡನ್ ಕಲರ್ ಏನು ನೋಡ್ತಾ ಇದ್ದೀರಾ, ಅದು ಒಂದು ವಿನಿಯರ್ ಫಿನಿಶ್ ಸರ್. ವಿನಿಯರ್ ವಿತ್ ಪಾಲಿಶಿಂಗ್ ಮಾಡಿದ್ದೀವಿ. ಓಕೆ. ಮತ್ತೆ ಅದರ ಕೆಳಗಡೆ ಶಾಂಡ್ಲಿಯರ್ ಸಸ್ಪೆಂಡ್ ಮಾಡಿದ್ದೀವಿ. ಸೊ ಇದು ಬಂದು ಆಕ್ಚುಲಿ ಡೈರೆಕ್ಟ್ ಆಗಿ ಚೈನಾದಿಂದನೇ ತರಿಸಿರೋದು ಸರ್. ಇದನ್ನ ಚೈನಾದಿಂದ ತರಿಸಿರೋದು. ಓಕೆ. ವೆರಿ ನೈಸ್. ಈ ಕಡೆ ಸರ್? ಸರ್ ಇದು ಬಂದು ಮ್ಯೂರಲ್ ಆರ್ಟ್ ಅಂತ ಹೇಳಿದ್ನಲ್ಲ, ಇದೊಂದು PVC ಮ್ಯೂರಲ್ ಆರ್ಟ್ 1 ಮೀಟರ್ ಬೈ 1 ಮೀಟರ್ ಬರುತ್ತೆ. ಓ. ಇದು ಡೈರೆಕ್ಟಾಗಿ ನಾವು ವಾಲ್ ಮೇಲೆ ಪ್ಲೈವುಡ್ ಬ್ಯಾಕಿಂಗ್ ಮಾಡಿ ಅಪ್ಲೈ ಮಾಡಿದ್ದೀವಿ ಸರ್ ಇದನ್ನು. ಓಕೆ. ತುಂಬ ಯೂನಿಕ್ ಆಗಿದೆ ಸರ್. ಮತ್ತೆ ಅಲ್ಲಿ ಟ್ರ್ಯಾಕ್ ಲೈಟು ಸತ ಕೊಟ್ಟಿದ್ದೀವಿ. 4 ಕಡೆ ಟ್ರ್ಯಾಕ್ ಲೈಟು ಇದೆ ಇದಕ್ಕೆ. ನೋಡಿ ವೀಕ್ಷಕರೇ, ಡಬಲ್ ಲೈಟ್ ಮಾಡಿಸಿದ್ರೆ ಈ ರೀತಿ ಮಾಡಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ ಸರ್. ಆಮೇಲೆ ಈ ಕಡೆ ಬಂದರೆ ಸೇಮ್ ಇದು ಪ್ಯಾನಲಿಂಗ್ ಕಂಟಿನ್ಯೂ ಮಾಡಿದ್ದೀವಿ ಸರ್. ಕಂಟಿನ್ಯೂ ಆಯ್ತಲ್ವಾ ಇದಕ್ಕೆ? ಹೌದು ಹೌದು. ವಿತ್ ವಿನಿಯರ್ ಫಿನಿಶ್, ಫ್ಲೂಟೆಡ್ ಗ್ಲಾಸ್, ರಾಫ್ಟರ್ ಪ್ಯಾನಲ್ ಅದೆಲ್ಲ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಮತ್ತೆ ಕೆಳಗಡೆ ಏನು ನೋಡ್ತಾ ಇದ್ರೆ ಅದೆಲ್ಲ ಫಿಂಗರ್ ಜಾಯಿಂಟ್ ಬೋರ್ಡ್ ಸರ್. ಇದು ಸ್ಟೆಪ್ಸಿಗೆ ನಾವೇ ಮಾಡಿಕೊಟ್ಟಿರೋದು. ಫಿಂಗರ್ ಜಾಯಿಂಟ್ ಬೋರ್ಡ್ಸ್ ಇದು ನೀವೇ ಮಾಡಿಕೊಟ್ಟಿರೋದು? ನಾವೇ ಮಾಡಿಕೊಟ್ಟಿರೋದು. ಇದನ್ನ ನಾರ್ಮಲ್ ಆಗಿ ಫ್ಲೋರಿಂಗು ಅದು ಇದು ಅಲ್ಲದೆ ಫಿಂಗರ್ ಜಾಯಿಂಟ್ ಬೋರ್ಡ್ ಅಂತ ಬರುತ್ತೆ. ಅದೊಂದು 8x4 ಶೀಟಲ್ಲಿ MS ಫ್ರೇಮಿಂಗ್ ಮಾಡ್ಕೊಂಡು ಮಾಡಿಕೊಟ್ಟಿದ್ದೀವಿ ಸರ್ ಇದಕ್ಕೆ. MS ಫ್ರೇಮಿಂಗ್ ಮಾಡಿ ಮಾಡಿರೋದು. ಹೌದು ಹೌದು. ಸೊ ಇಂಟೀರಿಯರ್ ಜೊತೆ ತುಂಬ ವರ್ಕ್ ಮಾಡಿದ್ದೀರಾ ಹಾಗಾದರೆ ಇಲ್ಲಿ. ಓಕೆ. ಶಿಕ್ಷಕರೇ, ಈ ವಾಲ್ ನೋಡ್ಬೋದು. ಅಗೇನ್ ಯುರೋಪಿಯನ್ ಥೀಮಲ್ಲಿರುವಂಥ ಟ್ರಿಮ್ಸ್ಗಳು. ಈ ಟ್ರಿಮ್ಸಲ್ಲಿ ಯಾವ ಮಟೀರಿಯಲ್ ಯೂಸ್ ಮಾಡಿದ್ದೀರಾ ನೀವು? ಇದೆಲ್ಲ PVC ಟ್ರಿಮ್ ಸರ್. ಇದು ಕೆಲವು ಕಡೆ ಏನು ಮಾಡಿದ್ವಿ PVC ಯೂಸ್ ಮಾಡಿದ್ದೀವಿ, ಕೆಲವು ಕಡೆ POP ಅಲ್ಲೇ ಮಾಡಿದ್ದೀವಿ. ಓಕೆ. ಇದೆಲ್ಲ ನೋಡಿದ್ರೆ PVCನೇ ಸರ್. ಇದೆಲ್ಲ ಎಲ್ಲ PVCನೇ? ಹೌದು ಹೌದು. PVC ವಿತ್ PU ಪೇಂಟ್ ಮಾಡಿದ್ದೀವಿ ಇದಕ್ಕೆ. ಇದು PU ಪೇಂಟ್? PU ಪೇಂಟ್ ನಾರ್ಮಲ್ ಪೇಂಟ್ ಅಲ್ಲ, ಅದು PU ಪೇಂಟ್ ಮಾಡಿದ್ದೀವಿ. ಚೆನ್ನಾಗಿದೆ ಸರ್ ಇದು. ವಾಲ್ಗೂ PU ಪೇಂಟ್ ಏನಾಯಿತು? ಮಾಡ್ಬೋದು ಸರ್. ಕರೆಕ್ಟ್. ಸೂಪರ್ ಸರ್.
ಇದು ಮಾಸ್ಟರ್ ಬೆಡ್ರೂಮ್. ನೆಕ್ಸ್ಟ್ ನಾವು ಹೋಗ್ತಿರೋದು ಮಾಸ್ಟರ್ ಬೆಡ್ರೂಮ್ಗೆ. ಅಂದ್ರೆ ಒಳ್ಳೆ ಯೂನಿಕ್ ಆಗಿರುತ್ತೆ, ಕ್ರೇಜಿ ಅನ್ಬೋದಲ್ವಾ? ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡಿದಾಗ ಹಾಫ್ ಆಫ್ ದ ಕಂಪ್ಲೀಟ್ ಏರಿಯಾ ಬೆಡ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ, ಸೊ ವೀಕ್ಷಕರು ಯೂಶ್ವಲಿ ಇಲ್ಲಿ 2 ರೂಮನ್ನು ಕ್ರಿಯೇಟ್ ಮಾಡ್ಬೋದಿತ್ತು. ಆ್ಯಕ್ಚುಲಿ 2 ರೂಮ್ ಆಗುತ್ತೆ. ಸೊ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ತಾ ಇರ್ಬೋದು. ಕಾಟ್ ಏರಿಯಾ ಎಕ್ಸ್ಪ್ಲೇನ್ ಮಾಡಿಬಿಡೋಣ ಒಂಚೂರು ಹೇಳಿ ಸರ್. ಇದರಲ್ಲಿ ಒಂದು ಕಂಪ್ಲೀಟ್ ಫಸ್ಟ್ ಸೆಕೆಂಡ್ ಫ್ಲೋರ್ ಬಂದು ನಾವು ಹಾಲು ಮತ್ತೆ ಬರೀ ಒಂದು ಮಾಸ್ಟರ್ ಬೆಡ್ರೂಮ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಲ್ಗೋದು ಅಂದ್ರೆ ಬೆಡ್. ಸೊ ಈ ಕಡೆ ಬಂದು ನೋಡಿದ್ರೆ ನೀವು ಇದು ಮತ್ತೆ ಲಿವಿಂಗ್ ಸೆಕ್ಷನ್ ತರ ಆಗುತ್ತೆ. ಮತ್ತೆ ಲಿವಿಂಗ್ ಅವ್ರು ಕೂತ್ಕೊಂಡು ಮಾತಾಡೋದಕ್ಕೆ ಸೋಫಾಸ್ ಆ ಥರನೂ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಆಮೇಲೆ ತೋರಿಸೋಣ. ಫಸ್ಟ್ ಈ ಕಡೆ ಹೇಳಿ ಸರ್. ಈ ಕಡೆ ಬಂದು ನಮಗೆ ಇದು ಫುಲ್ ಕರ್ವ್ಡ್ ಶೇಪಲ್ಲಿ ಬೆಡ್ ಮಾಡ್ಕೊಟ್ಟಿದ್ದೀವಿ. ಹೆಡ್ ರೆಸ್ಟ್. ಹೌದು, ಹೆಡ್ ರೆಸ್ಟ್. ಸೊ ಹೆಡ್ ರೆಸ್ಟ್ ಬಂದಾಗ ನಿಮಗೆ ನಾರ್ಮಲ್ 3ಕ್ಕೆ 4 ಆ ಥರ ಹೆಡ್ ರೆಸ್ಟ್ ಅಲ್ಲದೆ ಇದಕ್ಕೆ ಕರ್ವ್ಡ್ ಹೆಡ್ ರೆಸ್ಟ್ ವಿತ್ ಕಿಂಗ್ ಸೈಜ್ಗಿಂತ ಡಬಲ್ ಸೈಜ್ ಬರುತ್ತೆ. ಕಿಂಗಿಂದ ಜಾಸ್ತಿ ಬರುತ್ತೆ ಇದು. ಸೊ ಆ ಥರ ಒಂದು ಹೆಡ್ ರೆಸ್ಟ್ ಮಾಡಿಕೊಟ್ಟು ಅದ್ರ ಬ್ಯಾಕ್ ಪ್ಯಾನಲ್ ಸಹ ನೀವು ನೋಡ್ಬೋದು. ಮತ್ತು ಇದೆಲ್ಲ ರೆಡಿ ರಾಫ್ಟರ್ ಪ್ಯಾನಲ್ಸ್, ಇಲ್ಲಿ ಮೇಲೆ ರಾಫ್ಟರ್ ಪ್ಯಾನಲ್ಸ್ ಬರುತ್ತೆ. ಇದು ಪ್ಯಾನಲಿಂಗ್ ಶೀಟ್ಸ್ ಇದೆಲ್ಲ. ಇದು ಚಾರ್ಕೋಲ್ ಪ್ಯಾನಲ್ಸ್ ಅಂತ ಕರಿತೀವಲ್ವಾ, ಚಾರ್ಕೋಲ್ ಪ್ಯಾನಲ್ಸ್ ಅದೆಲ್ಲ ಅದು. ಮತ್ತು ಇದಕ್ಕೂ ಸಹ ನಾವು ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಮತ್ತು ಲೈಟ್ ಸಸ್ಪೆಂಡ್ ಮಾಡಿದ್ದೀವಿ. ಹ್ಯಾಂಗಿಂಗ್ ಲೈಟ್ಸ್ ಬೇಕು ಅಂತ ಸೈಡ್ ಟೇಬಲ್ಸ್, 2 ಕಡೆ ಸೈಡ್ ಟೇಬಲ್ಸ್ ಮೇಲೆ ಸಸ್ಪೆಂಡೆಡ್ ಲೈಟ್ಸ್ ಮಾಡಿದ್ದೀವಿ ಅವ್ರಿಗೆ. ಇದು ಚೆನ್ನಾಗಿದೆ ಸರ್. ಸೈಡ್ ಟೇಬಲ್ಲು ಸಹ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಚಾರ್ಕೋಲ್ ಶೀಟನ್ನೇ ಹಾಕಿದ್ದೀವಿ, ಲ್ಯಾಮಿನೇಟ್ ಹಾಕಿಲ್ಲ ಅಲ್ಲಿ ನಾವು. ಟಿವಿ ಯೂನಿಟ್ ಬ್ಯಾಕ್ ಸೈಡ್ ಕೂಡ ಸೇಮ್ ಥೀಮ್ ಕಂಟಿನ್ಯೂ ಮಾಡಬೇಕು ಅಂತ ಚಾರ್ಕೋಲ್ ಪ್ಯಾನಲ್ ಹಾಕಿದ್ವಿ ಸರ್. ಅದಕ್ಕೆ ಸಿಂಪಲ್ ಆಗಿರಲಿ, ಜಾಸ್ತಿ ಸ್ಟೋರೇಜ್ ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಯುರೋಪಿಯನ್ ಥೀಮ್ ವಿತ್ ಚಾರ್ಕೋಲ್ ಪ್ಯಾನಲ್ ವಿತ್ ಕೆಳಗಡೆ ಸ್ಟೋರೇಜ್ ತರ ಒಂದು ಮಾಡಿದ್ವಿ ನಾವು ಅಲ್ಲಿ. ಓಕೆ, ವುಡನ್ ಫಿನಿಶ್. ಹೌದು. ಓಕೆ, ಇವಾಗ ಲಿವಿಂಗ್ ಬಂದ್ಬೇಡ. ಲಿವಿಂಗ್ ಬರೋಣ. ಬೆಡ್ರೂಮ್ ಅಲ್ಲಿ ಲಿವಿಂಗ್. ಹೌದು. ಈ ಸೋಫಾಸ್ ಸಹ ನೋಡ್ಬೋದು. ಸೋಫಾ ಮತ್ತೆ ಹೆಡ್ ರೆಸ್ಟ್ 2 ಒಂಥರ ಆಲಿವ್ ಗ್ರೀನ್ ಮ್ಯಾಚ್ ಆಗುತ್ತೆ ನಿಮಗೆ. ಸೊ ಆ ಥರ ಕನ್ಸಿಡರ್ ಮಾಡ್ಕೊಂಡು ಮಾಡಿದೀವಿ ಸರ್. ನೋಡಿ, ಇಲ್ಲೂ ನಿಮಗೆ ಸೀಲಿಂಗಲ್ಲಿ ಬೇಕಾದ್ರೆ ನೋಡ್ಬೋದು. ಸೀಲಿಂಗಲ್ಲೂ ನಿಮಗೆ ವಿನಿಯರ್ ಫಿನಿಶ್ ಸಿಗುತ್ತೆ. ವಿನಿಯರ್ ಫಿನಿಶ್ ರಾಫ್ಟರ್ಸ್. ಸೆಂಟ್ರಲ್ ಎ ಸಿ ಅಲ್ವಾ ಸರ್? ಹೌದು, ಸೆಂಟ್ರಲೈಸ್ ಎ ಸಿ ಸರ್ ಕಂಪ್ಲೀಟ್ ಆಗಿ. ಓಕೆ, ನೋಡಿ ವೀಕ್ಷಕರೇ. ಆಮೇಲೆ ಇಲ್ಲಿನ ಒಂದು ವಿಶೇಷ ಅಂತಂದರೆ ವಾಕ್-ಇನ್ ವಾರ್ಡ್ರೋಬ್. ಹೌದು ಸರ್, ಇದು ನೋಡಿ ಸರ್, ನಿಜವಾದ ವಾಕ್-ಇನ್ ವಾರ್ಡ್ರೋಬ್. ಹೌದು. ಅಂದರೆ ನಾವು ವಾರ್ಡ್ರೋಬ್ ಒಳಗಡೆ ವಾಕ್ ಆಗಬೇಕು. ಅದು ವಾಕ್-ಇನ್ ವಾರ್ಡ್ರೋಬ್. ಮಾಡಿ ಸರ್, ವಾರ್ಡ್ರೋಬ್ ಒಳಗಡೆ ವಾಕ್ ಮಾಡಿ ನೋಡೋಣ. ನೋಡಿ ವೀಕ್ಷಕರೇ, ಇದು ಆಚೆ ಪ್ರೊಫೈಲ್ ಡೋರ್ ಥರ ಕೊಟ್ಟು ಸ್ಲೈಡಿಂಗ್ ಟ್ರ್ಯಾಕ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಇದಕ್ಕೆಲ್ಲ ಏನು ಡೋರ್ಸ್ ಎಲ್ಲ ಏನೂ ಇರಲ್ಲ ಇದಕ್ಕೆ. ಸೊ ಆ್ಯಕ್ಚುಲ್ ವಾಕ್-ಇನ್ ವಾರ್ಡ್ರೋಬ್ ಬಂದರೆ ಇದೇ ಬರುತ್ತೆ. ಇದೆ ಸರ್, ಇದು ಆ್ಯಕ್ಚುಲ್ ವಾಕ್-ಇನ್ ವಾರ್ಡ್ರೋಬ್ ಅಂದರೆ. ಇವತ್ತು ಡೋರ್ ಓಪನ್ ಮಾಡಿ ಒಳಗಡೆ ವಾಕ್ ಮಾಡಿಕೊಂಡು ನಾವು ಬಟ್ಟೆ ತಗೊಂಡು ಮತ್ತೆ ಹಾಕೊಬೇಕು. ಅದನ್ನು ವಾಕ್-ಇನ್ ವಾರ್ಡ್ರೋಬ್ ಅಂತಾರೆ. ಇದರಲ್ಲಿ ಏನೇನು ಆಕ್ಸೆಸರೀಸ್ ಇಂಟಿಗ್ರೇಟ್ ಮಾಡಿದ್ದೀರಾ ಸರ್? ಆಕ್ಸೆಸರೀಸ್ ಬೈ ಒಂದು ಪೋರ್ಷನಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಜಾಸ್ತಿ ನಾವು. ಸೊ ಇದೆಲ್ಲ ನಿಮಗೆ ಪುಲ್ ಔಟ್ಸ್ ಬರುತ್ತೆ. ಇದು ರೆಡಿ ಪುಲ್ ಔಟ್ಸ್, ಶೂ ಪುಲ್ ಔಟ್ ಬರುತ್ತೆ ನಿಮಗೆ. ಮತ್ತೆ ಇಲ್ಲೂ ನೋಡಿದ್ರೆ ನೀವು ಇದು ಹ್ಯಾಂಗರ್ ಪುಲ್ ಔಟ್, ಇದು ಫುಲ್ ಆಚೆ ಬರುತ್ತೆ. ಇದು ಫುಲ್ ಹ್ಯಾಂಗರ್ಸ್ ಬರುತ್ತೆ ನಿಮಗೆ. ಓಕೆ. ಸೊ ಮಿಕ್ಕಿದೆಲ್ಲ ನಾವು ಪ್ರೊಫೈಲ್ ಲೈಟು ಕೊಟ್ಟಿದ್ದೀವಿ ಇದಕ್ಕೆ. ಪ್ರೊಫೈಲ್ ಲೈಟ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ನೋಡಿ ವೀಕ್ಷಕರೇ, ಇದು ಟ್ರೌಸರ್ ಪುಲ್ ಔಟ್ ಅಲ್ಲ ಸರ್? ಇದು ಹೌದು. ನೋಡಿ, ಇದನ್ನು ಟ್ರೌಸರ್ ಪುಲ್ ಔಟ್ ಅಂತ ಹೇಳ್ತಾರೆ. ಅದು ಡ್ರೆಸ್ ಪುಲ್ ಔಟು. ಆಮೇಲೆ ಇದು ಒಂಥರ ಟ್ಯಾಂಡಮ್ ಥರ ಶೂಗಳಿಗೆ ವಿಕೆ ಬ್ಯಾಸ್ಕೆಟ್ಸ್ ಥರನೇ ಬರುತ್ತೆ. ಇದು ವಾರ್ಡ್ರೋಬ್ಸ್ ಅಂತಲೇ ಸಪ್ರೇಟ್ ಆಕ್ಸೆಸರೀಸ್ ಬರುತ್ತೆ. ನೋಡಿ, ಇಲ್ಲಿ ಇವೆಲ್ಲ ಆಕ್ಸೆಸರೀಸು ಎಲ್ಲ. ಇದು ಒಳಗಡೆ ಎಲ್ಲ ನೋಡಿದ್ರೆ ನೀವು ಡಾರ್ಕ್ ಕಲರ್ ಲ್ಯಾಮಿನೇಟೇ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಇದು ಶರ್ಟ್ ಪುಲ್ ಔಟ್. ಹೌದು. ನೋಡಿ, ಈ ಥರ ಹೊರಗಡೆ ಬರುತ್ತೆ, ತೆಗೆದುಕೊಂಡು ಒಳಗಡೆ ಹಾಕುವಂಥದ್ದು. ಒಳ್ಳೆ ಸ್ಪೇಸ್ ಇದ್ದರೆ ಈ ಥರ ಮಾಡ್ಕೋಬೋದು ಸರ್. ಬಟ್ ಇದು ಸ್ಪೇಸ್ ಇಲ್ದಿದ್ರು ಮಾಡಿದ್ದಾರೆ ಅಲ್ವಾ? ಸೀಲಿಂಗಲ್ಲೂ ನೋಡ್ಬೋದು ಸರ್. ಸ್ವಲ್ಪ ಗ್ಯಾಪ್ ನಮಗೆ ಒಂದು 3 ಫೀಟ್ ಜಾಗ ಬೇಕಿತ್ತು. 3 ಫೀಟ್ ಜಾಗ ನೋಡ್ಕೊಂಡು ಇಲ್ಲೂ ಸಹ ವಿನಿಯರ್ ಫಿನಿಶಿಂಗಲ್ಲಿ ಗ್ರೂಸ್ ಎಲ್ಲ ಕೊಟ್ಟು ವಿತ್ ಡಬಲ್ ಟ್ರ್ಯಾಕ್ ಲೈಟ್ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ನಾವು ನಾರ್ಮಲ್ ಸಿಂಗಲ್ ಕೊಡ್ದಿರಾ ಡಬಲ್ ಟ್ರ್ಯಾಕ್ ಲೈಟ್ ಕೊಟ್ಟಿದ್ದೀವಿ. ಈ ಡೋರು ನೀವೇ ಮಾಡ್ಕೊಟ್ಟು? ಹೌದು ಸರ್. ಇದು ಪ್ರೊಫೈಲ್ ಡೋರು. ಟೂ ಸೈಡ್ ಟ್ರ್ಯಾಕ್, ಒಂದು ಕಡೆ ಪುಲ್ ಮಾಡಿದ್ರೆ ಸಾಕು, ಅದು ಇನ್ನೊಂದು ಕಡೆನೂ ಅದು ತೊಗೊಂಬರುತ್ತೆ. ಆಟೋಮೆಟಿಕಲಿ ತೊಗೊಳೋ ಅವಶ್ಯಕತೆ ಇಲ್ಲ, ಬರೀ ಒಂದು ಸೈಡ್ ಮಾತ್ರ ಮಾಡಿದ್ರೆ ಸಾಕು ಬರುತ್ತೆ ಅದಕ್ಕೆ. ವೆರಿ ನೈಸ್ ಸರ್, ಚೆನ್ನಾಗಿದೆ. ಓಕೆ, ದಿಸ್ ಈಸ್ ಪ್ರೀಮಿಯಂ ಬೆಡ್ರೂಮು. ಫ್ಲೋರು ನೋಡ್ಬೋದು ನೀವು ಬೇಕಾದರೆ. ಫ್ಲೋರಿಂಗು ಇದು ಕಂಪ್ಲೀಟ್ ವುಡನ್ ಫ್ಲೋರಿಂಗು. ಟೀ ಕೂಡಲ್ಲಿ ವುಡನ್ ಫ್ಲೋರಿಂಗ್ ಸರ್ ಇದು. ಓಕೆ, ನೋಡಿ ಇದು ಡ್ರೆಸ್ಸಿಂಗ್ ಬರುತ್ತೆ ಇಲ್ಲಿ. ನೈಸ್, ವೆರಿ ನೈಸ್ ಸರ್. ಆಮೇಲೆ ಈ ಕಡೆ ಬಂದುಬಿಡೋಣ ಇವಾಗ. ವಾಲ್ಗೆಲ್ಲ ವಾಲ್ ಆರ್ಟು ಮತ್ತು ಪೇಂಟಿಂಗೇ ಒಂಥರ ಸೆಟಲ್ಡ್ ಪೇಂಟಿಂಗ್ ಮಾಡಿದ್ದೀರಾ? ರಾಯಲ್ ಪೇಂಟ್ ಮಾಡಿದ್ದೀವಿ ಸರ್ ಇದಕ್ಕೆ. ನೋಡಿ ವೀಕ್ಷಕರೇ, ಫ್ಯಾನ್ ಎಲ್ಲ ಬಂದು ನಿಮಗೆ ಆಟೋಮೇಟೆಡ್ ಫ್ಯಾನೇ ಬರುತ್ತೆ ಸರ್. ಅದು ಎಲ್ಲ ಆಟೋಮೇಟೆಡ್ ಫ್ಯಾನ್. ಹೌದು. ನೈಸ್, ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ. ಹಾಂ ಸರ್, ಶೋರ್. ನೆಕ್ಸ್ಟ್ ಫ್ಲೋರ್ಲಿ ಎಷ್ಟು ಬೆಡ್ರೂಮ್ ಇದೆ ಸರ್? ಇಲ್ಲಿ 2 ಬೆಡ್ರೂಮ್ ಬರುತ್ತೆ ಸರ್. ಅಲ್ಲಿ 2 ಬರುತ್ತೆ? ಹೌದು, 2 ಬೆಡ್ರೂಮ್. ಓಕೆ, ಬನ್ನಿ.
ಅಂಜನ್ ಸರ್ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನಾವು. ಸೊ ಇದರಲ್ಲಿ ಇಂಟೀರಿಯರ್ ಅಲ್ಲದೆ ಎಕ್ಸ್ಟೀರಿಯರಲ್ಲೂ ಕೂಡ ನಾವು ಸ್ವಲ್ಪ ಐಡಿಯಾಸ್ ಕೊಟ್ಟಿದ್ದೀವಿ ಅವ್ರಿಗೆ ಹೆಂಗೆ ಮಾಡಬೇಕು ಅಂತ. ಏನು ತೋರಿಸಿ ಸರ್ ಸ್ವಲ್ಪ. ಬಾಲ್ಕನಿ ಸರ್ ಇದೆಲ್ಲ. ಇದು ಬಾಲ್ಕನಿಯಲ್ಲಿ ಫರ್ನಿಚರ್ಸ್ ಎಲ್ಲ ಒಂಥರ ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್ ಇರಲಿ ಅಂತ ಸೊ ಇಲ್ಲೆಲ್ಲ ಫರ್ನಿಚರ್ಸು ಮತ್ತು PVC ಪಾಟ್ಸು ಓಕೆ ಇದೆಲ್ಲ ಕೊಟ್ಟಿದ್ದೀವಿ. ಮತ್ತು ನಾರ್ಮಲಾಗಿ ಗ್ಲಾಸ್ ಎಲ್ಲ ಹಾಕ್ತಾರಲ್ಲ, ಗ್ಲಾಸ್ ಎಲ್ಲ ಹಾಕ್ದಿರಾ ಒಂಥರ ಜಾಲಿ ಬ್ರಿಕ್ ಜಾಲಿ ಡಿಸೈನ್ ಕೊಟ್ಟಿದ್ದೀವಿ. ಮತ್ತು ಈ ರಾಫ್ಟರ್ಸ್ ನೋಡ್ತಾ ಇದ್ದೀರಲ್ವಾ, ಇದು ಎಕ್ಸ್ಟೀರಿಯರ್ WPC ರಾಫ್ಟರ್ಸ್. ಇದು WPC ರಾಫ್ಟರ್ಸ್ ಸ್ವಲ್ಪ ದಪ್ಪ ಇದೆಯಲ್ಲ ಸರ್? ಹೌದು. ವೀಕ್ಷಕರೇ ನೋಡ್ಬೋದು. ಸೊ ಇದರ ಲೈಟ್ಸ್ ಅದೆಲ್ಲ ನಾವೇ ಹಾಕಿ ಇಂಟಿಗ್ರೇಟ್ ಮಾಡ್ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಈ ಗ್ಲಾಸ್ ಎಲ್ಲ ನೀವೇ ಇಂಟಿಗ್ರೇಟ್ ಹೌದು. ವೆರಿ ನೈಸ್. ಫರ್ನಿಚರ್ ಲೇಔಟ್ ಹಾಕೊಟ್ಟಿದ್ದೀವಿ. ಹೌದು. ಒಳ್ಳೆ ಸೆಂಟರ್ ಟೇಬಲ್ಲು, 2 ಕುಷನ್ ಸೀಟಿಂಗ್, ಔಟ್ಡೋರ್ ಸೀಟಿಂಗ್ ಸರ್ ಇದೆಲ್ಲ. ಇದು ಮಳೆಗೆ ಗಾಳಿಗೆ ಏನಾಗಲ್ಲ ಇದು. ಸೊ ಈ ಕಡೆ ಬಂದರೆ ಇಲ್ಲಿ ಎಷ್ಟು ರೂಮ್ ಇದೆ ಸರ್? ಇಲ್ಲಿ 2 ರೂಮ್ ಇದೆ ಸರ್ ಇಲ್ಲಿ. ಸೊ 2 ರೂಮಲ್ಲಿ ಒಂದು ಬಂದು ಕಿಡ್ಸ್ ಬೆಡ್ರೂಮ್ ಇದು. ಓಕೆ, ಇದು ಕಿಡ್ಸ್ ಬೆಡ್ರೂಮ್. ಹೌದು. ಕಿಡ್ಸ್ ಬೆಡ್ರೂಮ್ ಸ್ವಲ್ಪ ಯುನೀಕ್ ಆಗಿರುತ್ತೆ ನಿಮಗೆ. ಸ್ವಲ್ಪ ಪಿಂಕಿಶ್ ಥೀಮ್ ತಗೊಂಡಿದ್ದಾರೆ ಅವ್ರಿಗೆ. ಗರ್ಲ್ ಬೇಬಿ ಹೌದು 7 to 8 years ಏನೋ ಇದೆ ಅವ್ರಿಗೆ. ಸೊ ಇಲ್ಲಿ ಅವ್ರಿಗೆ ಒಂಥರ ಕ್ವೀನ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಕುಷನ್ ಬಂದಿದೆ. ಮತ್ತೆ ಬ್ಯಾಕ್ ಸೈಡ್ ಎಲ್ಲ ನೋಡಿದ್ರೆ ನೀವು ನಾವು 3 ಥರ ಎಲಿಮೆಂಟ್ ಮಾಡಿದ್ದೀವಿ. ಒಂದು ವಾಲ್ ಪೇಪರ್, ಇದು ಕ್ಲಾತ್ ಅಲ್ವಾ? ಇದೆ ಟೆಕ್ಸ್ಚರ್ಡ್ ವಾಲ್ ಪೇಪರ್ ಸರ್. ಅದು ಚೆನ್ನಾಗಿದೆ. ಫ್ಯಾಬ್ರಿಕ್ ವಾಲ್ ಪೇಪರ್ ಅಂತ ಕರಿತೀವಲ್ವಾ, ಇದು ಫ್ಲೂಟೆಡ್. ಮತ್ತೆ ಫ್ಲೂಟೆಡ್ ಪ್ಯಾನಲ್. ಮತ್ತೆ ಅದು ನೋಡ್ತಾ ಇದ್ರೆ ಆಕ್ಚುಲಿ ಪೇಂಟಿಂಗ್ ಸರ್, ಅದು ಹ್ಯಾಂಡ್ ಪೇಂಟ್. ಅದು ಹ್ಯಾಂಡ್ ಪೇಂಟ್ ಅದು. ವಾವ್, 1 2 3 3 ಎಲಿಮೆಂಟ್ಸ್ ಇದೆ. ಪ್ಲಸ್ ಲೈಟ್ ಒಂದಿದೆ ಸಣ್ಣ, ಇದು ಪೇಂಟ್ ಇದೆ. 4 ಎಲಿಮೆಂಟ್ ಪೇಂಟ್ ಕೂಡ ಇದೆಯಾ? ಕೂಡ ಆಗಿದೆ ಅಲ್ಲಿ. ಇದು ಯಾವ ಥರ ಫ್ಯಾನ್ ಸರ್? ಇದು ಫಸ್ಟ್ ಟೈಮ್ ನೋಡ್ತಾರೆ. ಎಲ್ಲ ನೀವೇ ತಂದಿರೋದ? ಹೌದು. ವೆರಿ ನೈಸ್. ವೀಕ್ಷಕರೇ, ನಾರ್ಮಲ್ ಸೀಲಿಂಗ್ ಫ್ಯಾನ್ ಅಲ್ದಿರೋ ಒಂದು ಚಿಕ್ಕದಾಗಿ ಯುನೀಕ್ ಆಗಿರಬೇಕು ಅಂತ ಮಾಡಿ. ಲೈಟ್ಸು ಅಷ್ಟೇ ನೋಡಿ ಸರ್, ಲೈಟ್ಸು ಅಷ್ಟೇ ನಾರ್ಮಲ್ ಬಲ್ಬ್ ಥರ ಇರುತ್ತೆ. ಅದು ಅದಕ್ಕೊಂಥರ ಸಪ್ರೇಟಾಗಿ ಆಕ್ರಿಲಿಕ್ ಕಟ್ ಮಾಡಿ ಅದನ್ನ ಹಾಕಿರೋದು ನಾವು. ಇದು ಆಫ್ ಮಾಡಿಬಿಡಿ ಸರ್ ಹಾಗೆ ಫ್ಯಾನ್. ವೀಕ್ಷಕರೇ, ಲೈಟ್ ಎಲ್ಲ ನೋಡಿ, ತುಂಬ ಇದು ಮಿರರ್ಸು ತುಂಬ ಚೆನ್ನಾಗಿದೆ. ಇದು ವೆರಿ ನೈಸ್. ಇನ್ನೂ ಲೈಟ್ಸ್ ಇದೆ. ಓಕೆ ಸರ್, ಆಮೇಲೆ ವಾರ್ಡ್ರೋಬು ಮತ್ತು ಇದರಲ್ಲಿ ನಾರ್ಮಲ್ ಸ್ಲೈಡಿಂಗ್ ಅಲ್ಲದೆ ಸರ್, ಇದಕ್ಕೆ ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಫ್ಲೂಟೆಡ್ ಗ್ಲಾಸ್ ವಿತ್ ಪ್ರೊಫೈಲ್ ಡೋರು, ಪ್ರೊಫೈಲ್ ಚಾನಲ್ಸ್ ಕೊಟ್ಟಿದ್ದೀವಿ ಇದಕ್ಕೆ. ಪ್ರೊಫೈಲ್ ಚಾನಲ್ ಹಾಕಿದ್ರೆ ಮತ್ತು ಇದಕ್ಕೂ ಅಷ್ಟೇ ಫ್ಲೋರ್ ಟು ಸೀಲಿಂಗ್ ಹೈಟ್ 7 feet ವಾರ್ಡ್ರೋಬು, 3 feet ವಾರ್ಡ್ರೋಬ್ ಅಲ್ಲದೆ ಫ್ಲೋರ್ ಟು ಸೀಲಿಂಗಿಂದ ಕೊಟ್ಟಿದ್ದೀವಿ. ಮನೇಲಿ ಜಾಸ್ತಿ ನೋಡಿದ್ರೆ ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್, ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ಸು, ಫ್ಲೋರ್ ಟು ಒಂದು ಮಿಡ್ ರೇಂಜಿಂದ ಹೈಟ್ ಕಿಚನಲ್ಲಿ ವಾಲ್ ಕ್ಯಾಬಿನೆಟ್ಸು ಆ ಥರನೇ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ಸಿರೋದು ಸರ್ ಇಲ್ಲಿ. ಸೂಪರ್ ಸರ್. ಈ ಕಡೆ ಡೋರ್ ಈ ಕಡೆ ಕ್ಲೋಸ್ ಮಾಡಿ ತೋರಿಸ್ಬಿಡೋಣ. ವಾವ್, ಇದೇನು ಸೆಕ್ಷನ್ ಇದು? ತುಂಬ ಚೆನ್ನಾಗಿದೆ. ಅವ್ರಿಗೆ ಟಾಯ್ಸ್ ಇಟ್ಕೊಳೋದಕ್ಕೆಲ್ಲ ಒಂದು ಒಳ್ಳೆ ಜಾಗ ಮಾಡಿದ್ದೀವಿ, ಆಟ ಆಡೋದಕ್ಕೆ ಮಾಡೋದಕ್ಕೆ. ನೋಡಿ ವೀಕ್ಷಕರೇ, ಇದು ಚೆನ್ನಾಗಿದೆ. ಇದರಲ್ಲೆಲ್ಲ ನೋಡಿದ್ರೆ ನೀವು ನಾರ್ಮಲ್ ಲ್ಯಾಮಿನೇಟು ಅಥವಾ ಅಕ್ರಿಲಿಕ್ ಆ ಥರ ಹಾಕಿಲ್ಲ, ವಾಲ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್. ಇದನ್ನ ಫ್ಯಾಬ್ರಿಕ್ ವಾಲ್ ಪೇಪರ್ ಬರುತ್ತೆ, ಅದನ್ನೇ ಹಾಕಿದ್ದೀವಿ. ಮತ್ತು ಇದೆಲ್ಲ ಬಂದು ಪೇಂಟ್ ಬರುತ್ತೆ ನಿಮಗೆ. ಹೌದಾ? ಪೇಂಟಿಂಗ್. ಮತ್ತು ಇದೆಲ್ಲ ಕೆಳಗಡೆ ಫ್ಲೂಟೆಡ್ ಡ್ರಾವರ್ಸ್ ಬರುತ್ತೆ ಸರ್ ಇಲ್ಲಿ ನಿಮಗೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ಟಡಿ ಏರಿಯಾ. ಮತ್ತು ಮೇಲೆ ಬುಕ್ಸ್ ಎಲ್ಲ ಇಟ್ಕೊಳೋದಕ್ಕೆ ಇಲ್ಲೂ ಮತ್ತೆ ಫ್ಲೂಟೆಡ್ ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ. ಸ್ಟಡಿ ಏರಿಯಾ ಯೂಸ್ ಮಾಡ್ಕೊಬೋದು ಇಲ್ಲಿ. ತುಂಬ ಚೆನ್ನಾಗಿದೆ. ಪ್ರಾಪರ್ ಕಿಡ್ಸ್ ಬೆಡ್ರೂಮ್ ಥೀಮಲ್ಲಿ ಇರುತ್ತೆ ಸರ್. ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ, ಟಾಯ್ಸ್ ಗೇಸ್ ಎಲ್ಲ ಎವ್ರಿಥಿಂಗ್. ಓಕೆ, ಸೊ ಇಲ್ಲಿ ಬಾಲ್ಕನಿ ಬರುತ್ತೆ ಸರ್. ಇಲ್ಲಿ ವಾಶ್ರೂಮ್ ಸರ್. ವಾಶ್ರೂಮ್ ಇದೆ ಇಲ್ಲಿ. ಓಕೆ, ವೆರಿ ನೈಸ್. ಚೆನ್ನಾಗಿದೆ ಸರ್. ಈ ಮಲ್ಟಿಪಲ್ ಎಲಿಮೆಂಟ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಯೂನಿಕ್ ಆಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ರೂಮ್ ಇದೆ ಸರ್ ಇಲ್ಲಿ. ಇದು ಬಂದು ಆ್ಯಕ್ಚುಲಿ ಗೆಸ್ಟ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮು ಯೂಸ್ ಮಾಡ್ಕೊತಾರೆ, ಅಥವಾ ಅವ್ರ ಮಗಳು ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲಿ. ಪೇರೆಂಟ್ಸ್ ಬೆಡ್ರೂಮ್ ಥರನೂ ಯೂಸ್ ಮಾಡ್ಕೋಬಹುದು, ಪೇರೆಂಟ್ಸ್ ಇದ್ರೆ ಅಲ್ವಾ? ಹೌದು. ಓಕೆ, ಇದು ಹೆಡ್ ಬೋರ್ಡ್ ಏನಿದು? ಹೆಡ್ ಬೋರ್ಡ್ ಇದೆಲ್ಲ ಪ್ಲೈವುಡ್ ವಿತ್ PU ಪೇಂಟ್ ಮಾಡಿದ್ವಿ ಸರ್. ಇದಕ್ಕೆ ಲ್ಯಾಮಿನೇಟ್ ಅಕ್ರಿಲಿಕ್ ಆ ಥರ ಯೂಸ್ ಮಾಡಲಿಲ್ಲ. ಹೆಡ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಪ್ಲೈವುಡ್ ಹಾಕಿ PU ಪೇಂಟ್ ಮಾಡಿದ್ವಿ. HDHMR ಶೀಟ್ ಹಾಕಿ PU ಪೇಂಟ್ ಯೂಸ್ ಮಾಡಿದ್ವಿ ಸರ್. ಇದು ಯೂನಿಕ್ ಆಗಿದೆ ಸರ್. ಇದು ವಿತ್ ಬ್ಯಾಕ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ. ಇದು ಬೆಡ್ಡು ನೋಡಿದ್ರೆ ನೀವು ಕೆಳಗಡೆಯಿಂದ ಒಂದು 1 feet ರೈಸ್ ಮಾಡಿ ಪ್ಲಾಟ್ಫಾರ್ಮ್ ಮಾಡಿ ಬೆಡ್ ಮಾಡಿದ್ದೀವಿ ಸರ್ ಇದಕ್ಕೆ. ಓ ಕರೆಕ್ಟ್ ಸರ್. ಇದು ಒಂಥರ ಪ್ಲಾಟ್ಫಾರ್ಮ್ ಮಾಡಿ ಮಾಡಿರೋಂಥದ್ದು. ವೆರಿ ನೈಸ್. ಇದೆಲ್ಲ ನೀವೇ ಹಾಕ್ಕೊಟ್ಟಿದ್ದೀರಾ ಸರ್? ಇದು ಯೂನಿಕ್ ಡಿಸೈನ್ಸ್ಗಳಿವೆಲ್ಲ. ಆರ್ಟ್. ಇದು ವಾಕಿನ್ ಮಾಡ್ರೋ ಸರ್. ಇದು ನೋಡಿ ವೀಕ್ಷಕರೇ, 3 ಡೋರ್ ಬರುತ್ತಲ್ವ ಸರ್ ಇಲ್ಲಿ? ಹೌದು. ಇದಕ್ಕೂ ಅಷ್ಟೇ
ಪ್ರೊಫೈಲ್ ಡೋರ್ ವಿತ್ ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಒಳಗಡೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಇರುತ್ತೆ. ಓಕೆ, ಬೇಕಾದಾಗ ಹಾಕ್ಕೊಬೋದಲ್ವ ಇದನ್ನ. ವೆರಿ ನೈಸ್, ದಿಸ್ ಕಲರ್ ಇದೆ ವೆರಿ ನೈಸ್. ತುಂಬ ಒಳ್ಳೆ ಕಲರ್ ಕೊಟ್ಟಿದ್ದಾರೆ ಸರ್ ಇದಕ್ಕೆ. ಇಲ್ಲೊಂದು ಪ್ಯಾನ್ಲಿಂಗ್ ಮಾಡ್ಕೊಂಡಿದ್ದಾರೆ. ಹೌದು, ಅದು ಸೇಮ್ ಹೆಡ್ ಬೋರ್ಡ್ಗೆ ಮ್ಯಾಚ್ ಆಗಲಿ ಅಂತ ಒಂದು ಪ್ಯಾನಲಿಂಗ್ ಥರ ಮಾಡಿಕೊಟ್ಟಿದ್ದೀವಿ ಅದಕ್ಕೆ. ಎಸ್ ಸರ್. ಆ ವಾಲು ಇದು ಬಂದು ನಿಮಗೆ ಅಲ್ಲಿ ಕೆಳಗಡೆ ನೋಡಿರೋ ಥರ ಇದು ಪಿ ಯು ಬೋರ್ಡ್ ಬರುತ್ತಲ್ವ, ಪಿ ಯು ಸ್ಟೋನ್ ಬೋರ್ಡ್ ಆ ಥರ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಆರ್ಟಿಫಿಷಿಯಲ್ ಗ್ರೀನರಿ ಹಾಕಿ ಲೆಂತ್ ಮಿರರ್ ಹಾಕ್ಬಿಟ್ಟು ಮಿರರ್ ಅಂತ. ಓಕೆ ನೋಡಿ, ಇಲ್ಲೊಂದು ಲೆಜ್ ಹಾಕಿದ್ದೀರಾ. ಇಲ್ಲಿ ಟಿ ವಿ ಯೂನಿಟ್ ಥರ ಯೂಸ್ ಮಾಡ್ಕೋಬೋದು. ಏನು ಬೇಡ ಅಂತ ಹೇಳಿದ್ರೆ ಸೊ ಅದಕ್ಕೆ ಹಂಗೆ ಪ್ಲೇನ್ ಬಿಟ್ಟಿದ್ದೀವಿ ಸರ್. ಓಕೆ ಓಕೆ. ಸೊ ವೀಕ್ಷಕರೇ, ದಿಸ್ ಇಸ್ ಪೇರೆಂಟಲ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಲೂ ಕೂಡ ಕರಿಬೋದು. ನೈಸ್. ಸೊ ನೆಕ್ಸ್ಟ್ ಟೆರಸ್ ಅಲ್ವಾ ಇವಾಗ? ನೆಕ್ಸ್ಟ್ ಟೆರಸ್ ಸರ್. ಇವಾಗ ಬನ್ನಿ ಸರ್, ಟೆರಸ್ಗೆ ಹೋಗೋಣ. ಅಂಜನ್ ಸರ್, ಟಾಪ್ ಫ್ಲೋರಲ್ಲಿ ಇದ್ದೀವಿ. ಹೌದು ಸರ್, ಇದೆ ಲಾಸ್ಟ್ ಫ್ಲೋರ್ ಆ್ಯಕ್ಚುಲಿ. ಓಕೆ, ಇದೇನು ಸರ್? ಇದು ಬಂದು ಲಿಫ್ಟ್ ರೂಮ್ ಸರ್. ಲಿಫ್ಟ್ಗೆ ಹೆಡ್ ರೂಮ್ ಅಂತ ಮಾಡ್ತಾರಲ್ವಾ, ಅದು ಸಪರೇಟ್ ರೂಮ್ ಮಾಡ್ತಾರೆ. ಇದು ಹೋಮ್ ಲಿಫ್ಟ್ ಆಗಿರೋದಕ್ಕೋಸ್ಕರ ಇದು ಹೆಡ್ ರೂಮ್ನ ಸ್ವಲ್ಪ ಮೆಕಾನಿಸಮ್ಸ್ ಎಲ್ಲ ಬಂದಿತ್ತು, ಅದನ್ನ ರಾಫ್ಟರ್ಸ್ ಅಲ್ಲಿ ಕವರ್ ಮಾಡಿಕೊಟ್ಟಿದ್ದೀವಿ. ಮತ್ತೆ ಕೆಳಗಡೆ ನೋಡಿದ್ರೆ ಎಲ್ಲ ವುಡನ್ ಫ್ಲೋರಿಂಗ್ ಮಾಡಿಕೊಟ್ಟಿದ್ದೀವಿ ಸರ್ ಇಲ್ಲಿ ಅವರಿಗೆ. ಎಲ್ಲ ಕಂಪ್ಲೀಟ್ ವುಡನ್ ಫ್ಲೋರಿಂಗ್. ಹೌದು. ಸೊ ಇದು ರಿಕ್ರಿಯೇಷನಲ್ ರೂಮ್ ಅಂತ ಸರ್ ಇದನ್ನ. ಓಕೆ, ಏನೇನಿದೆ ಇಲ್ಲಿ ಸರ್? ಇಲ್ಲಿ ನಿಮಗೆ ಸ್ನೂಕರ್ ಟೇಬಲ್ ಬರುತ್ತೆ, ಒಂದು ಮಸಾಜ್ ಚೇರ್ ಇದೆ ನಿಮ್ಗೆ ಇಲ್ಲಿ. ಓಕೆ. ಸೊ ಆರಾಮಾಗಿ ಅವರು ನೋಡ್ಕೊಂಡು ಇದು ಮಾಡಿ ಒಂದು ಹೋಮ್ ಥಿಯೇಟರ್ ಕೂಡ ಸೆಟಪ್ ಮಾಡ್ಕೊಟ್ಟಿದೀವಿ ಅವ್ರಿಗೆ. ಸೂಪರ್. ಸಪರೇಟ್ ಆಗಿ ಹೋಮ್ ಥಿಯೇಟರ್ ಬೇಡ ಅಂತ. ಇದು ಜಕೂಸಿ ಸರ್ ಆಕ್ಚುಲಿ. ಇದು ಬಿಗ್ಗೆಸ್ಟ್ ಜಕೂಸಿ ಅಲ್ಲ ಸರ್? ಜಕೂಸಿ ಇದು ನೋಡಿ ವೀಕ್ಷಕರೇ, ಇದಿಷ್ಟು ಓಪನ್ ಮಾಡಿ ಸರ್, ಓಪನ್ ಮಾಡಿ. ವಾವ್, ಕ್ರೇಜಿ ಇದೆ. ಆಲ್ಮೋಸ್ಟ್ 15x10 ಬರುತ್ತೆ ಸರ್ ಇದು. 15x10? ಹೌದು. ಈ ಗ್ಲಾಸ್ ಅಲ್ಲಿ ನೀವೇ ಹಾಕೊಡ್ತೀರಾ ಸರ್? ಗ್ಲಾಸ್ ಎಲ್ಲ ನಾವೇ ಹಾಕೊಟ್ಟಿದ್ದು ಅವ್ರ ಮೇಲೆ. ಗ್ಲಾಸು, ಮೇಲ್ಗಡೆ ಲೈಟ್ಸು, ಎವ್ರಿಥಿಂಗ್. ಓಕೆ. ಆಮೇಲೆ ಈ ಟೇಬಲ್ಸ್ ಇವೆಲ್ಲ ನೀವೇ ಹೌದು ಸರ್. ಹೌದು, ಸ್ನೂಕರ್ ಟೇಬಲ್, ಮಸಾಜ್ ಚೇರ್ ಇದೆಲ್ಲ ನಾವೇ ಸೋರ್ಸ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಇದೆಲ್ಲ ವಾಲ್ ಎಲಿಮೆಂಟ್ಸ್ ನೋಡಿದ್ರೆ ಇನ್ನು ವಾಲ್ ಪೇಪರ್ಸ್ ಮಾಡಿದ್ದೀವಿ, ಒಂದು ಒಳ್ಳೆ ಡಿಸೈನ್ ಇರಲಿ ಅಂತ. ಮತ್ತೆ ಇಲ್ಲಿ ನೋಡಿದ್ರೆ ಒಂದು ಗ್ಲಾಸ್ ಎಲಿಮೆಂಟ್ ಸ್ವಲ್ಪ ಕೊಟ್ಟಿದ್ದೀವಿ ಸರ್ ಇಲ್ಲಿ ಅವ್ರಿಗೆ. ವಿತ್ ಫ್ರೇಮ್ಸ್ ಮಾಡಿ ಗ್ಲಾಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೀವಿ ಅವ್ರಿಗೆ ನಾವು. ಗ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಅವ್ರು ಆರಾಮಾಗಿ ಬಿನ್ ಬ್ಯಾಗ್ ಹಾಕ್ಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಒಂದು ಸ್ಪೆಂಡ್ ಮಾಡ್ಬೋದು ಇಲ್ಲಿ ಅಂತ. ಹೌದು ಸರ್, ತುಂಬ ಚೆನ್ನಾಗಿದೆ. ಚಿಕ್ಕ ಜಾಗ ಆದರೂ ನೋಡಿ ವೀಕ್ಷಕರೇ, ಎವ್ರಿಥಿಂಗ್ ಎಲ್ಲ ಇದೆ ಇಲ್ಲಿ. ಹೌದು ಸರ್, ಒಂದು ಚಿಕ್ಕ ಪಾರ್ಟಿನೂ ಮಾಡ್ಬೋದು ಸರ್ ಆರಾಮಾಗಿ, ಮನೆ ಪಾರ್ಟಿ. ಮಸ್ತಾಗಿದೆ ಸರ್ ಇದು, ಸೂಪರ್. ವೀಕ್ಷಕರೇ, ಮನೆ ನೋಡ್ತಾ ನೋಡ್ತಾ ಅಂತೂ ಮೇಲ್ಗಡೆ ಬಂದುಬಿಟ್ವಿ. ಈ ಸೆಕ್ಷನ್ ತುಂಬ ಚೆನ್ನಾಗಿದೆ ಸರ್, ಭಾಳ ಇಷ್ಟ ಆಯಿತು. ಲಿವಿಂಗು ಆ್ಯಂಡ್ ಈ ಸೆಕ್ಷನ್ ಇದೆಲ್ಲ ಅಮೇಝಿಂಗ್ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಬರ್ತಾ ಇರುವಂಥದ್ದು ಬಜೆಟ್ ಅಂತೂ ಹೇಳಿದ್ರಿ 28 ಲಕ್ಷ. ನನ್ನ ಪ್ರಕಾರ ತುಂಬ ವಸ್ತುಗಳು ಇದರಲ್ಲಿ ಸೇರ್ಕೊಂಡಿಲ್ಲ ಅನ್ಕೊಂತೀನಿ. ಹೌದು ಸರ್, ಸ್ವಲ್ಪ ಈಗ ಫರ್ನಿಚರ್ಸ್ ಆದರೂ ಆಗಲಿ, ಕೆಲವೊಂದು, ನಾಟ್ ಎವ್ರಿಥಿಂಗ್, ಕೆಲವೊಂದು ಫರ್ನಿಚರ್ ಸೇರಿಸ್ಕೊಂಡಿಲ್ಲ. ಈಗ ಸ್ನೂಕರ್ ಟೇಬಲ್ ಅಂತ ಹೇಳಿದೆ, ನಾವೇ ಸೋರ್ಸ್ ಮಾಡಿ ಕೊಟ್ಟಿರೋದು, ಬಟ್ ಆದ್ರೂ ಅದೆಲ್ಲ ಸೇರಲ್ಲ. ವುಡನ್ ಫ್ಲೋರಿಂಗ್ ಸೇರಲ್ಲ ಒಂದೊಂದ್ಸತಿ. ಸೊ ಕೆಲವೊಂದು ಸೇರಿದೆ, ಕೆಲವೊಂದು ಸೇರಿರಲ್ಲ ಸರ್ ಇದ್ರಲ್ಲಿ. ಆಲ್ ವುಡ್ ವರ್ಕ್, ಕರ್ಟನ್ಸು, ಅಪ್ಲೈನ್ಸಸ್ಸು, ಮತ್ತೆ ಇದೆಲ್ಲ ಸೇರ್ಕೊಂಡಿದೆ ಸರ್ ಅದ್ರಲ್ಲಿ. ಓಕೆ 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 ಓಕೆ. ಸೊ ಕಾಲ್ ಮಾಡಿದಾಗ ಕೇಳ್ಕೊಬೋದು ಈ ಮನೇಲಿ ಏನೇನು ಇನ್ಕ್ಲೂಡ್ ಆಗಿದೆ, ಏನೇನು ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಅವೆಲ್ಲ ಆ್ಯಡ್ ಮಾಡಿದ್ರೆ ಬಜೆಟ್ ತುಂಬಾ ಮೇಲೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು ಸರ್. ಇನ್ನು ಕಾನ್ಸೆಪ್ಟ್ ಸ್ಟುಡಿಯೋ ಅಂತ ಬಂದಾಗ ತಮ್ಮನ್ನು ಯಾಕೆ ಚೂಸ್ ಮಾಡ್ಬೇಕು ಸರ್? ಅಂಥದ್ದು ಏನು ನಿಮ್ಮದು ಸ್ಪೆಷಾಲಿಟಿ ಏನಂತ ಹೇಳ್ತೀರಾ? ವಾಟ್ ಈಸ್ ಯುವರ್ ವರ್ಕ್? ಇದು ಚೆನ್ನಾಗಿದೆ. ಇಂಟೀರಿಯರ್ ಇಂಡಸ್ಟ್ರಿ ಅಂದಿದ ತಕ್ಷಣ ಇಂಟೀರಿಯರ್ ಈಸ್ ಈಕ್ವಲ್ ಟು ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಂದರೆ ಎಲ್ಲರೂ ಇಂಟೀರಿಯರ್ ಮಾಡ್ತಾರೆ, ಎಲ್ಲರೂ ವುಡ್ ವರ್ಕ್ ಮಾಡ್ತಾರೆ, ಮನೆ ಮನೆಗೂ ಕಾರ್ಪೆಂಟರ್ ಸಿಗ್ತಾರೆ, ಇಂಟೀರಿಯರ್ಸ್ ಅವ್ರು ಸಿಗ್ತಾರೆ. ಒಳ್ಳೆ ಕ್ರಿಯೇಟಿವ್ ಕಾನ್ಸೆಪ್ಟ್ ಕೊಡೋದನ್ನ ಮೇನ್ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಸ್ಟುಡಿಯೋ ಅಂತ ಬಂದಾಗ ನಮ್ಮ ಡಿಸೈನರ್ಸು ಒಳ್ಳೆ ಕ್ರಿಯೇಟಿವ್ ಡಿಸೈನ್ಸ್ ಕೊಡ್ತಾರೆ ನಿಮಗೆ. ಅವ್ರ ಬಡ್ಜೆಟ್ ತಕ್ಕನಂಗೆ, ಅವ್ರ ರಿಕ್ವೈರ್ಮೆಂಟ್ ತಕ್ಕನಂಗೆ ನಮ್ಮ ಒಂದು ಸಜೆಷನ್ಸ್ ಅವ್ರಿಗೆ ಕೊಟ್ಟು ಒಳ್ಳೆ ಕ್ರಿಯೇಟಿವ್ ಡಿಸೈನ್ಸ್ ಕೊಡ್ತೀವಿ. ಅದಕ್ಕೋಸ್ಕರ ನೀವು ಕಾನ್ಸೆಪ್ಟ್ ಸ್ಟುಡಿಯೋ ಚೂಸ್ ಮಾಡಬೇಕು. ಇನ್ನೊಂದೇನಂದ್ರೆ ಕ್ವಾಲಿಟಿ ಸರ್. ನಾವು ಲಾಸ್ಟ್ ಟೈಮ್ ಹೇಳಿರೋ ಪ್ರಕಾರನೂ ನಿಮಗೆ ಕ್ವಾಲಿಟಿ ಮ್ಯಾಟರ್ಸ್ ಸರ್. ಈ ಮನೆ ಎಸ್ಪೆಷಲಿ 1 ಇಂಚು ಕಮರ್ಷಿಯಲ್ ಪ್ಲೇವುಡ್ ಎಲ್ಲಿ ಯೂಸ್ ಮಾಡಲಿಲ್ಲ, ಎಲ್ಲ ವಾಟರ್ ಪ್ರೂಫ್, ಟಾಪ್ ಕ್ವಾಲಿಟಿ. ನಮ್ದೇ ಅದು ವುಡೆಕ್ಸ್ ಅಲ್ಲಿ ಟುಲಿಪ್ ಬ್ರ್ಯಾಂಡ್ ಅಂತ ಬರುತ್ತೆ, ಅದು 114 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ವಾಟರ್ ಪ್ರೂಫ್. ಎಷ್ಟೋ ಪ್ಲೇವುಡ್ ಆಗೋಗಿದೆ ಇದಕ್ಕೆ, ಎಲ್ಲ ವಾಟರ್ ಪ್ರೂಫ್ ಪ್ಲೇವುಡ್ ಯೂಸ್ ಮಾಡಿದ್ದಾರೆ ಈ ಮನೆಯಲ್ಲಿ. ಸೊ ಆ ಥರ ಕಸ್ಟಮರ್ಸ್ ವಾಟರ್ ಪ್ರೂಫ್ ಪ್ಲೇವುಡ್ ಬೇಕಂದಾಗ ಅದಿನ್ನೂ ಕ್ವಾಲಿಟಿ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಯಾವುದೇ ಥರ ನಮ್ಮ ಎಸ್ಪೆಷಲಿ ಕಾನ್ಸೆಪ್ಟ್ ಸ್ಟುಡಿಯೋ ಬಂದಾಗ ವಾಟರ್ ಪ್ರೂಫ್ ಪ್ಲೇವುಡ್ ಹಾಕಿ, ಕಮರ್ಷಿಯಲ್ ಪ್ಲೇವುಡ್ ಆದರೂ ಹಾಕಿ, ಎನಿ ಮೆಕಾನಿಸಮ್ಸ್ ಆದರೂ ಹಾಕಿ, ನಮ್ಮ ಕಡೆಯಿಂದ ಬಂದಾಗ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಏನಾದರೂ ಇರುತ್ತೆ. ನಿಮಗೆ ಲಾಸ್ಟ್ ಟೈಮು ನಾನು ಹೇಳಿದೆ 8 ವರ್ಷ ನಮ್ಮ ಕಡೆಯಿಂದ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಅಂತ. ಅದು ಆಲ್ರೆಡಿ ಕೊಟ್ಟಿದ್ದೀವಿ, ನಡೀತಾ ಇದೆ. ಪ್ರಾಮಿಸ್ ಮಾಡ್ದಂಗೆ ತುಂಬ ಜನಕ್ಕೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗ ನಾವು ಒಂದು 2 to 3 days ಟೈಮ್ ತೊಗೊಂಡು ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಇಂಟೀರಿಯರ್ ಇಂಡಸ್ಟ್ರಿಯಲ್ಲಿ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಅನ್ನೋದು ತುಂಬ ಸ್ವಲ್ಪ ಕಮ್ಮಿ. ಸೊ ಅದಕ್ಕೆ ನಾವು 8 ವರ್ಷ ನೀವು ಹೆಂಗೆ ಮೇಂಟೈನ್ ಮಾಡ್ತಿರೋ ಗೊತ್ತಿಲ್ಲ, ನಾವು ಹಂಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕ್ವಾಲಿಟಿ, ಎನಿ ಪ್ರಾಡಕ್ಟ್ ವಿ ಆರ್ ಯೂಸಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಕ್ವಾಲಿಟಿ ಮ್ಯಾಟರ್ಸ್.
ನಮಗೂ ಅಷ್ಟೇ ಭಯ ಅಲ್ವಾ ಸರ್. 8 ವರ್ಷ ಎನಿ ಟೈಮ್ ಫೋನ್ ಮಾಡ್ಬಿಟ್ಟು ಅಂಜನ ಒಂದು ಡೋರ್ ಹೊಡೆದೋಗಿದೆ ಬಂದ್ ಮಾಡ್ಕೊಡು, ಎಷ್ಟು ಖರ್ಚು ಬರುತ್ತೆ, ಆ ಖರ್ಚನ್ನ ನಾನು ಅವಾಯ್ಡ್ ಮಾಡಬೇಕಂದ್ರೆ ಕ್ವಾಲಿಟಿ ಕೊಡ್ಬೇಕು ನಾನು. ಈಗಲೇ ಕ್ವಾಲಿಟಿ ಕೊಡು. ಹೌದು, ಈಗಲೇ ಕ್ವಾಲಿಟಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಹ್ಯಾವ್ ಟು ಚೂಸ್ ಕಾನ್ಸೆಪ್ಟ್ ಸ್ಟುಡಿಯೋ. 8 ವರ್ಷದ ವಿಷನ್ ಇಟ್ಕೊಂಡು ಇವಾಗಲೇ ವರ್ಕ್ ಮಾಡಬೇಕು. ಹೌದು, ಅದೇ. ಸೊ ಅಂತ ಒಂದು ವಿಷನ್ ಬೇಕು, ಅಂತ ಒಂದು ಕ್ವಾಲಿಟಿ ಬೇಕು ಅಂತಂದ್ರೆ ಕಾನ್ಸೆಪ್ಟ್ ಸ್ಟುಡಿಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲಿ ನಿಮ್ಮ ಪ್ರೈಸಿಂಗ್ ಏನು ಸರ್? ಪ್ಯಾಕೇಜಸ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲ ಯಾವ ಥರ ಮಾಡ್ತೀರಾ ಸರ್? ಫಸ್ಟ್ ಎಲ್ಲ ಪ್ಯಾಕೇಜಸ್ ಥರ ಮಾಡ್ತಾ ಇದ್ವಿ, ಇವಾಗಲೂ ಪ್ಯಾಕೇಜಸ್ ಇದೆ. ನಾವೆಲ್ಲ ಸೆಗ್ಮೆಂಟ್ವರೆಗೂ ಮಾಡ್ತೀವಿ ಸರ್. ನಾವು ಸ್ಟಾರ್ಟಿಂಗ್ ಫ್ರಮ್ 1,99,000 1 BHK ಇಂದ ಹಿಡಿದು ಅದು ಎಂಡ್ಲೆಸ್ ಕೌಂಟ್ಲೆಸ್ ಹೋಗ್ಬಿಡುತ್ತೆ, ಎಲ್ಲರಿಗೂ ಹೋಗ್ಬಿಡುತ್ತೆ ಅದು. ಸ್ಕ್ವೇರ್ ಫೀಟ್ ಅನ್ನೋದು ಬಂದಾಗ ಕಿಚನ್ಗೆ ಒಂದು ಸಪ್ರೇಟ್ ಸ್ಕ್ವೇರ್ ಫೀಟ್ ಇರುತ್ತೆ, ವಾರ್ಡ್ರೋಬ್ಸ್ಗೆ ಒಂದು ಸಪ್ರೇಟ್ ಸ್ಕ್ವೇರ್ ಫೀಟ್. ಮಿನಿಮಮ್ ಏನು ಸ್ಕ್ವೇರ್ ಫೀಟ್ ರೇಟ್ ಇದೆ ಸರ್? ಮಿನಿಮಮ್ ನಮ್ಮಲ್ಲಿ 1,200 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ವಾರ್ಡ್ರೋಬ್ಸ್ ಅಂತ ಬಂದಾಗ ಪ್ಲೈವುಡ್ ವಿತ್ ಲ್ಯಾಮಿನೇಟ್ ಮಾಡಿದ್ರೆ 1,200 ಬರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಪಾರ್ಟಿಷನ್ಸ್ ಜಾಸ್ತಿ ಬೇಡ, ಕಮ್ಮಿ ಬೇಕು, ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಮೆಕಾನಿಸಮ್ಸ್ ಬೇಕು, ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಆವ್ರೇಜ್ ಅಂತ ಒಂದು 1,000 to 1,200 ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಸರ್. ಆಕ್ರಿಲಿಕ್ ಏನು? ಆಕ್ರಿಲಿಕ್ ಎಲ್ಲ ನಿಮ್ಗೆ ಒಂದು 200 ರೂಪೀಸ್ ಜಾಸ್ತಿ ಆಗುತ್ತೆ ಸರ್. 200 ರೂಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆಗುತ್ತೆ. ಓಕೆ. ಸೊ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಸ್ಟುಡಿಯೋ ನೋಡಬೇಕು ಅಂದರೆ ಎಲ್ಲಿ ಬರಬೇಕಾಗುತ್ತೆ ಸರ್? ಸರ್ ಆ್ಯಕ್ಚುಲಿ ಸ್ಟುಡಿಯೋ ಇರೋದು ಹೆಗ್ಡೆ ನಗರ ಅಂತ. ಅಪಾಯಿಂಟ್ಮೆಂಟ್ ಓನ್ಲಿ ಸರ್. ಏನಾಗುತ್ತೆ ಅಂದರೆ ಸ್ವಲ್ಪ ಪಾಪ ಕಸ್ಟಮರ್ಸ್ ಎಲ್ಲಿಂದನೋ ಬರ್ತಾರೆ, ಸ್ವಲ್ಪ ನಮಗೆ ಫೋನ್ ಮಾಡ್ಕೊಂಡು ಬಂದರೆ ನಮ್ಮ ಡಿಸೈನರ್ ಸೈಟಿಗೆ ಹೋಗಿರ್ತಾರೆ, ನಾನೇ ಸೈಟಿಗೆ ಹೋಗಿರ್ತೀನಿ. ಪಾಪ ಅಲ್ಲಿ ಬಂದು ಅವರು ಡಿಸಪಾಯಿಂಟ್ ಆಗದೆ ಬರೋದಕ್ಕೆ ಅಟ್ಲೀಸ್ಟ್ ಒಂದು ಮೆಸೇಜ್, ಒಂದು ಕಾಲ್ ಮಾಡಿದ್ರೆ ನಾವೇನಾದರೂ ಅವಾಗಿದ್ದು ನಾವೇ ಸೈಟ್ ವಿಸಿಟ್ ಮಾಡೋದಾದ್ರೂ ಆಗಲಿ, ಅವರೇ ನಮ್ಮ ಸ್ಟುಡಿಯೋಗೆ ಬರೋದಾದ್ರೂ ಆಗಲಿ, ಸ್ವಲ್ಪ ನೋಡ್ಕೊಂಡು ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತೀರಲ್ವಾ? ಆರಾಮಾಗಿ ಬರ್ಬೋದು. ಬಟ್ ಒಂದು ಮೆಸೇಜ್ ಡ್ರಾಪ್ ಮಾಡಿದ್ರೆ ಸಾಕು ನಮ್ಗೆ ಅಷ್ಟೇ. ಓಕೆ. ನೀವು ಸೈಟ್ ವಿಸಿಟ್ಸ್ ಕೂಡ ಮಾಡ್ತೀರಾ? ಓಕೆ. ನಿಮ್ಮ ವರ್ಕಿಂಗ್ ಪ್ಲೇಸ್ ಎಲ್ಲಿದೆ ಅವರಿಗೆ ಸರ್? ಸರ್ ನಮ್ದು ಆ್ಯಕ್ಚುಲಿ 2 ಥರ ಮಾಡ್ತೀವಿ ಸರ್. ಈ ಮನೆ ಬಂದು ಏನಾಗಿದೆ ಅಂದರೆ ಎವ್ರಿಥಿಂಗ್ ಇಲ್ಲೇ ನಡೀತು. ಅಲ್ಲಿ ನಮ್ಮ ಫ್ಯಾಕ್ಟ್ರಿಲಿ ಬರೀ ಪ್ಲೈವುಡ್ನ ಪ್ರೆಸ್ ಮಾಡಿ ಇಲ್ಲಿ ಕಳಿಸಿದ್ವಿ, ಎಲ್ಲ ಇಲ್ಲೇ ಮಾಡಿಸಿ. ಯಾಕಂದರೆ ನೀವೇ ನೋಡಿದಂಗೆ ಸ್ವಲ್ಪ ಡಿಸೈನ್ ಎಲಿಮೆಂಟ್ ಜಾಸ್ತಿ, ಮ್ಯಾನ್ಯಲ್ ಕೆಲಸ ಜಾಸ್ತಿ ಇತ್ತು, ಇಲ್ಲ ಮಾಡೋ ಅವಶ್ಯಕತೆ ಪರಿಸ್ಥಿತಿ ಬಂತು. ನಮ್ದು ಫ್ಯಾಕ್ಟ್ರಿ ಇದೆ, ನಮ್ಮದೇ ಓನ್ ಖುದ್ದು ಫ್ಯಾಕ್ಟ್ರಿ ಇದೆ. ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿಯಿಂದನೂ ಕಸ್ಟಮರ್ಗೆ ಬರುತ್ತೆ. ನಾವು ಅಲ್ಲೇ ಫ್ಯಾಕ್ಟ್ರಿಯಲ್ಲೇ ಮಾಡ್ತೀವಿ 99% ಕೆಲಸ. ಅಲ್ಲೇ ಕಟಿಂಗು, ಅಲ್ಲೇ ಎಡ್ಜ್ ಬ್ಯಾಂಡು, ಅಲ್ಲೇ ಮಿನಿ ಫಿಕ್ಸ್ ಎಲ್ಲ ಆಗಿ ಇಲ್ಲಿಗೆ ಬಂದು ಇನ್ಸ್ಟಾಲೇಷನ್ ಮಾಡ್ತೀವಿ. ಅದಿರೋ ಜಾಗ ಬಂದು ಜಕ್ಕೂರ್ ಹತ್ರ ಚೊಕ್ಕನಹಳ್ಳಿ ಅಂತ ಬರುತ್ತೆ. ಎಲ್ಲ ಫ್ಯಾಕ್ಟ್ರಿಯಲ್ಲಿ ಆಗಿ ಅಲ್ಲಿಂದನೇ ಇಲ್ಲಿಗೆ ಬರುತ್ತೆ ಸರ್. ಇಲ್ಲಿ ಬರುವಂಥದ್ದು. ಓಕೆ. ಸೊ ನೀವು ಬೆಂಗಳೂರು ಒಂದೇನಾ? ಬೆಂಗಳೂರು, ಮೈಸೂರು ಏನಾದರೂ ಏನಾದಿಲ್ಲ? ಓನ್ಲಿ ಬೆಂಗಳೂರು. ಓನ್ಲಿ ಬ್ಯಾಂಗ್ಳೂರ್ ಇದೆ. ಆಮೇಲೆ ನೋಡೋಣ ಎಕ್ಸ್ಪ್ಯಾನ್ಷನ್ ಸದ್ಯಕ್ಕಿಲ್ಲ. ಬಟ್ ಟು ಬಿ ಹಾನೆಸ್ಟ್ ಓನ್ಲಿ ಬೆಂಗಳೂರು ಮಾತ್ರ ಕವರ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಪ್ರೀಮಿಯಮ್ ಆಗಿರಬೇಕು, ಬೆಸ್ಟ್ ಪ್ರೈಸಲ್ಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಕಾನ್ಸೆಪ್ಟ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಮುಂಚೆನೇ ಹೇಳ್ದಂಗೆ ಅಪಾಯಿಂಟ್ ಓನ್ಲಿ ಇರುತ್ತೆ. ದಯವಿಟ್ಟು ಕಾಲ್ ಮಾಡ್ಕೊಂಡು ಬರೋದನ್ನು ಮರಿಬೇಡಿ. ಆ್ಯಂಡ್ ಬೆಂಗಳೂರು ಓನ್ಲಿ ಸರ್ವಿಸಸ್ ಇವ್ರದ್ದು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಇಂಟೀರಿಯರ್ನ ಅಮೇಝಿಂಗ್ ಆಗಿರೋಂಥ ಮನೇನ ತೋರಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.